ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡ್ಕೋಣ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಅನ್ನೋ ಮೂವಿನ. ಈ ಮೂವಿ ಹೀರೋಯಿನ್ ಮೀರಾ ಅವಳು ಇಡೀ ಸ್ಕೂಲ್ಗೆ ಟಾಪರ್ ಆಗಿ ಚೆನ್ನಾಗಿ ಓದ್ತಾ ಇರ್ತಾಳೆ. ಬಟ್ ಈ ಟೀನೇಜ್ ಅನ್ನೋದು ಇದೆಯಲ್ಲ, ಆ ವಯಸ್ಸಲ್ಲಿ ಎಲ್ಲರಿಗೂ ಒಂದೊಂದು ಆಸೆ ಬಂದೇ ಬರುತ್ತೆ. ಅದೇ ರೀತಿ ಮೀರಾಗೂ ಒಂದು ಆಸೆ ಕೂಡ ಬಂದಿದೆ. ಈಗ ಮೀರಾ ಓದ್ತಾ ಇದ್ದಾಳಲ್ಲ, ಅದೇ ಕ್ಲಾಸ್ ಅಲ್ಲಿ ಶ್ರೀನಿವಾಸ್ ಅಂತ ಒಬ್ಬ ಹುಡುಗ ಕೂಡ ಓದ್ತಾ ಇದ್ದಾನೆ. ಮೀರಾ ನಿಧಾನವಾಗಿ ಅವನಿಗೆ ಅಟ್ರಾಕ್ಟ್ ಆಗಿ ಕಾಣ್ತಾ ಇದ್ದಾನೆ. ಅಂದ್ರೆ ಇದೆಲ್ಲ ಲವ್ ಅಲ್ಲ, ಬದಲಾಗಿ ಆ ಏಜ್ ಅಲ್ಲಿ ಬರುತ್ತಲ್ಲ ಅಟ್ರಾಕ್ಷನ್ ಅದೇನೆ. ಬಟ್ ಅವರು ಅದನ್ನ ಪ್ರೀತಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಸರಿ, ಲವ್ ಅಟ್ರಾಕ್ಷನ್ ಏನೋ ಒಂದು ಆಯ್ತು. ಬಟ್ ಶ್ರೀನಿವಾಸ್ಗೆ ಬೇಕಿದ್ದು ಮೀರಾ ಮನ್ಸ ಅಥವಾ ಅವಳ ದೇಹನ, ಇದೇನು ಗೊತ್ತಿಲ್ದಿರಂತ ಮೀರಾ ಶ್ರೀನಿವಾಸ್ನ ತುಂಬಾನೇ ಡೆಪ್ತ್ ಆಗಿ ಲವ್ ಮಾಡ್ತಾ ಇದ್ದಾಳೆ. ಅಂದ್ರೆ ಅಟ್ರಾಕ್ಷನ್ ಆಗಿದ್ದಾಳೆ ಅಷ್ಟೇ. ಈ ಮೂವಿ ನೋಡಕ್ಕೆ ಒಂದು ರಿಯಲ್ ಸ್ಟೋರಿ ತರನೇ ಕಾಣುತ್ತೆ. ಆ ರೀತಿ ಇದ್ಮೇಲೆ ಈ ಮೂವಿ ನೋಡಕ್ಕೆ ಇನ್ಯಾಕೆ ತಡ, ಬನ್ನಿಗೆ ಈ ಮೂವಿ ಕಡೆ ಹೋಗೋಣ. ಈಗ ಮೂವಿ ಶುರು ಹೋಗ್ತಿದ್ದಾಗೆ ಮೀರಾನ ಹುಡುಗಿನ ನಮ್ಗೆ ತೋರಿಸ್ತಾರೆ. ಇವಳೇನೆ ಈ ಮೂವಿಯ ಹೀರೋಯಿನ್. ಹುಡುಗಿನೇ ಜಸ್ಟ್ ಈಗ 18 ವರ್ಷ ಅಷ್ಟೇನೆ. ಅದೇ ರೀತಿ ಇವಳು ಓದ್ತಾ ಇರೋದು 12th ಕ್ಲಾಸ್ ಅಲ್ಲೇ. ಮೀರಾ ಇಡೀ ಸ್ಕೂಲ್ಗೆ ಟಾಪರ್. ಅದಕ್ಕೆ ಎವ್ರಿ ಡೇ ಮಾರ್ನಿಂಗ್ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಆಗ ಸ್ಕೂಲ್ ಟೀಚರ್ ಮೀರಾನ ಕರೆಸಿ ಒಂದು ಪ್ರಮಾಣ ವಚನ ಮಾಡಿಸ್ತಾ ಇರ್ತಾರೆ. ಅದೇನಪ್ಪ, ಆಲ್ ಗರ್ಲ್ಸ್ ಆರ್ ಮೈ ಸಿಸ್ಟರ್ಸ್, ಆಲ್ ಬಾಯ್ಸ್ ಆರ್ ಮೈ ಬ್ರದರ್ಸ್ ಅಂತ ಏನೋ ಹೇಳಿಸ್ತಾರಲ್ಲ ಅದೇನೆ. ಅವಳು ಕೂಡ ಮುಂದೆ ನಿಂತು ಇದನ್ನೆಲ್ಲ ಸಖತ್ತಾಗಿ ಹೇಳ್ತಾ ಇದ್ದಾಳ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ಗೆ ಕ್ಲಾಸ್ ರೂಮ್ ಅಲ್ಲಿ ಸಿಗುತ್ತೆ. ಈಗ ಟೀಚರ್ ಎಲ್ಲರಿಗೂ ಆನ್ಸರ್ ಶೀಟ್ ಅನ್ನು ಕೊಡ್ತಾ ಎಲ್ಲರಿಗೂ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗ ಮೀರಾಗೂ ತಂದು ಪೇಪರ್ ನ ಕೊಡ್ತಾರೆ. ಮೀರಾಗೆ 20ಗೆ 19 ತೆಗೆದಿದ್ದಾಳೆ. ಇದಕ್ಕೆ ಟೀಚರ್ ಆ 1 ಮಾರ್ಕ್ಸ್ ಕೂಡ ಬಿಡ್ಬಾರ್ದಾಗಿತ್ತು, ಅದನ್ನು ಕೂಡ ನೀನ್ ತಗೊಬೇಕಾಯ್ತು ಅಂತ ಹೇಳ್ತಾ ಇದ್ದಾರೆ. ಮೀರಾ ಅದಕ್ಕೆ ಸರ್ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಮಗೆ ಶ್ರೀನಿವಾಸ್ನು ಕೂಡ ತೋರಿಸ್ತಾರೆ. ಅವನ ಫ್ಯಾಮಿಲಿ ಒಂದು ರಿಚ್ ಫ್ಯಾಮಿಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ಶ್ರೀನಿವಾಸ್ ರೀಸೆಂಟ್ ಆಗಿ ಸ್ಕೂಲ್ಗೆ ಸೇರಿರ್ತಾನೆ. ಈಗ ಅವನ ಆನ್ಸರ್ ಶೀಟ್ ಕೊಡ್ಬೇಕಲ್ಲ, ಅದನ್ನ ಕೊಡಂತ ಟೀಚರ್ ಏನೋ ನೀನ್ 20ಗೆ 8 ಮಾತ್ರ ತಗೊಂಡಿದ್ದೆ ಅಂತ ಬೈತಾ ಇದ್ದಾರೆ. ಸ್ಟೂಡೆಂಟ್ ಇದನ್ನ ಕೇಳಂತ ಬೇರೆ ಸ್ಟೂಡೆಂಟ್ ನಗಾಡ್ತಾ ಇದ್ದಾರೆ. ಅದೇ ರೀತಿಗೆ ಸ್ಟೂಡೆಂಟ್ಸ್ ಗೆ ಬ್ರೇಕ್ ಕೂಡ ಸಿಕ್ಕಿದೆ. ಈಗ ಮೀರಾ ಸೀದಾ ಹೋಗಿ ನೋಟಿಸ್ ಬೋರ್ಡ್ ಮೇಲೆ ಏನೇನೋ ಅಂಟಿಸ್ತಾ ಇದ್ದಾಳೆ. ಅಷ್ಟರಲ್ಲಿ ಶ್ರೀನಿವಾಸ್ ಅಲ್ಲಿಗೆ ಬಂದು ಹಾಯ್ ನಾನೊಂದು ನೋಟಿಸ್ ಅಂಟಿಸ್ಬೇಕು, ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾನೆ. ಈ ಕಡೆ ಮೀರಾಗಿ ಶ್ರೀನಿವಾಸ್ ನೋಡಿದ್ರೆ ಸ್ವಲ್ಪ ಅಟ್ರಾಕ್ಷನ್ ಅಂತೂ ಇದ್ದೇ ಇದೆ. ಅವ್ನು ನೋಡಕ್ಕೆ ಸ್ವಲ್ಪ ಚೆನ್ನಾಗೂ ಇದ್ದಾನೆ. ಅದೇ ರೀತಿ ಅವನು ಸ್ವಲ್ಪ ರಿಚ್ ಪೀಪಲ್ ಕೂಡ. ಈ ಎಲ್ಲ ಕ್ವಾಲಿಟೀಸ್ ಇದೆಯಲ್ಲ, ಅದಕ್ಕೇನೆ ಅವನು ಇವಳಿಗೆ ಇಷ್ಟ ಆಗ್ತಾ ಇರೋದು. ಅದಕ್ಕೇನೆ ಮೀರಾ ಸರಿ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಅವರಿಬ್ರು ನಿಧಾನವಾಗಿ ಮಾತು ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಅಂದ್ರೆ ಈ ಸಣ್ಣ ಸಣ್ಣದಾಗಿ ಮಾತಾಡೋದು, ನಿಮ್ಮ ಪರಿಚಯ ಹೇಳಿ ಅನ್ನೋದು, ನಿಮ್ಮ ಅಪ್ಪ ಏನ್ ಮಾಡ್ತಾರೆ, ನಿಮ್ಮ ಅಮ್ಮ ಏನ್ ಮಾಡ್ತಾರೆ ಎಲ್ಲಾನು ಕೇಳ್ಕೊಂತಾ ಇದ್ದಾರೆ. ಇವರಿಬ್ರು ಈ ರೀತಿ ಮಾತಾಡ್ಕೊಂಡೆ ಕೆಳಗಡೆ ಬರ್ತಾ ಇದ್ದಾರೆ. ಬಟ್ ಅಷ್ಟರಲ್ಲೇ ಮೀರಾನ ಕರ್ಕೊಂಡು ಹೋಗಕ್ಕೆ ಮೀರಾ ತಾಯಿ ಬರ್ತಾರೆ. ಅವ್ರ ಹೆಸರು ಅನಿಲ ಅಂತ. ಅವ್ರ ಸ್ಕೂಲ್ ಬಂದು ಮೀರಾನ ಸ್ಕೂಲಿಂದ ಕರ್ಕೊಂಡು ಹೋಗೋದು ಮೀರಾಗೆ ಒಂದು ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಮೀರಾ ಅವ್ರ ಅಮ್ಮ ಹತ್ರ ಅಮ್ಮ ನೀವೇ ಬಂದಿದ್ದೀರಾ, ನಾನೇ ಮನೆಗೆ ಬರ್ತಿದ್ನಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅನಿಲ ಇಲ್ಲಿ ಬಿಡೋ ಜೊತೆಗೆ ಹೋಗೋಣ ಇಬ್ರು ಅಂತ ಹೇಳ್ತಾ ಇದಾರೆ. ಬಟ್ ಅಷ್ಟರಲ್ಲೇ ಮೀರಾಳ ಕ್ರಶ್ ಇದನಲ್ಲ ಆ ಶ್ರೀನಿವಾಸ್, ಅವನ ನೋಡ್ತಿದ್ದಂಗೆ ಮೀರಾಳ ಗಮನ ಅವನ ಕಡೆ ಹೋಗುತ್ತೆ. ಅವನು ಸ್ಕೂಲ್ ಗ್ರೌಂಡ್ ಅಲ್ಲಿ ಒಂದು ಟೆಲಿಸ್ಕೋಪ್ ಹಾಕೊಂಡು ಏನನ್ನೋ ಚೆಕ್ ಮಾಡ್ತಾ ಇದ್ದಾನೆ. ಅದನ್ನ ನೋಡಿದಂತ ಮೀರಾ ಅಮ್ಮ ನನ್ನ ಫ್ರೆಂಡ್ ಇದ್ದಾಳಲ್ಲ ಪ್ರಿಯಾ, ಇವತ್ತು ರಾತ್ರಿ ನಾನು ಅವ್ರ ಮನೇಲೆ ಉಳ್ಕೊಂತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಂತ ಅನಿಲ್ಗೆ ಇದೊಂದು ಚೂರು ಕೂಡ ಇಷ್ಟ ಇರೋದಿಲ್ಲ. ಬಟ್ ಮಗಳು ಕೇಳಿದಾಳೆ ಏನು ಕೂಡ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅವಳು ಕೂಡ ಓಕೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ಅದೇ ದಿನ ನೈಟ್ ರಾತ್ರಿ ಟೆಲಿಸ್ಕೋಪ್ ಹಾಕೊಂಡು ಏನನ್ನ ಚೆಕ್ ಮಾಡ್ತಾ ಇದ್ದಾರಲ್ಲ ಅದನ್ನ ನೋಡಕ್ಕೆ ಮೀರಾ ಕೂಡ ಹೋಗ್ತಾಳೆ. ಈಗ ಅಲ್ಲಿ ಇದ್ದಂತ ಟೀಚರ್ ಸ್ಟೂಡೆಂಟ್ಸ್ ಗೆಲ್ಲ ಟೆಲಿಸ್ಕೋಪ್ ಇಂದ ನಾವು ನಕ್ಷತ್ರಗಳನ್ನ ನೋಡಬಹುದು, ಗ್ರಹಗಳನ್ನ ನೋಡಬಹುದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಮೀರಾನು ಅಷ್ಟೇ ಫಸ್ಟ್ ಟೈಮ್ ಟೆಲಿಸ್ಕೋಪ್ ನ ಯೂಸ್ ಮಾಡ್ಕೊಂಡು ಆಕಾಶದ ಕಡೆ ನೋಡ್ತಾ ಇರೋದು. ಈ ತರ ನೋಡ್ತಾ ಇರೋದು ಮೀರಾಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಆಕ್ಚುಲಿ ನಮ್ಮ ಸ್ಕೂಲಲ್ಲಿ ಯಾವ್ದು ಕೂಡ ಇರ್ಲಿಲ್ಲ ಬಿಡಿ. ಅದಾದ್ಮೇಲೆ ಟೀಚರ್ ಸ್ಟೂಡೆಂಟ್ಸ್ ಗೆ ಮಕ್ಕಳೇ ಈ ಟೆಲಿಸ್ಕೋಪ್ ನ ತಗೊಂಡು ಒಳಗಡೆ ಇಟ್ಬಿಡಿ, ಮತ್ತೆ ಆ ರೂಮ್ ನ ಕೀ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಶ್ರೀನಿವಾಸ್ ಮತ್ತೆ ಮೀರಾ ಇಬ್ರು ತಗೊಂಡೋಗಿ ಟೆಲಿಸ್ಕೋಪ್ ನ ಒಳಗಡೆ ಇಡ್ತಾರೆ. ಈಗ ಕೆಲಸ ಅಂತೂ ಮುಗಿತು. ಈಗ ಮೀರಾ ಮನೆ ಕಡೆ ಹೋಗ್ಬೇಕು. ಬಟ್ ಅಷ್ಟರಲ್ಲಿ ಶ್ರೀನಿವಾಸ್ ಮೀರಾಗೆ ಬೇಗ ಮನೆಗೆ ಹೋಗ್ಬೇಕಾ, ಸ್ವಲ್ಪ ಕೂತ್ಕೊಂಡು ಮಾತಾಡೋಣವಾ ಪ್ಲೀಸ್ ಅಂತ ಕೇಳ್ಕೊಂತಾ ಇದ್ದಾನೆ. ಈ ಚಾನ್ಸ್ ಅನ್ನ ಮೀರಾ ಮಿಸ್ ಮಾಡ್ಕೊಂತಾಳ. ಅವಳು ಕೂಡ ಓಕೆ ಅಂತ ಹೇಳ್ತಾಳೆ. ರಾತ್ರಿ ಟೈಮ್ ಚಳಿ ಅನ್ನೋದು ತುಂಬಾನೇ ಜಾಸ್ತಿ ಇದೆ. ಅದಕ್ಕೆ ಶ್ರೀನಿವಾಸ್ ಮೀರಾಗೆ ಒಂದು ಬೆಡ್ಶೀಟ್ ಅನ್ನ ಕೂಡ ತಂದ್ಕೊಟ್ಟಿದ್ದಾನೆ. ಹೇಳ್ಬೇಕಂದ್ರೆ ಶ್ರೀನಿವಾಸ್ಗೂ ಇವಳ ಮೇಲೆ ಕ್ರಶ್ ಇದೆ. ಬಟ್ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇನೆ. ಸ್ವಲ್ಪ ಹೊತ್ತಾದ್ಮೇಲೆ ಶ್ರೀನಿವಾಸ್ ಮೀರಾಗೆ ನೀನು ನನ್ನ ಜೊತೆ ಇದೆಯಲ್ವಾ, ನಿಂಗೇನು ಭಯ ಆಗಲ್ವಾ, ಯಾರು ಕೂಡ ಇಲ್ಲ ಅಲ್ವಾ ಇಲ್ಲಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಮೀರಾ ಮಾತಾಡ್ತಾ ಇಲ್ಲ ನಿಂಗೆ ಸಹಾಯ ಮಾಡ್ಬೇಕಂತ ಅನಿಸ್ತು, ಅದಕ್ಕೆ ನಾನು ಇಲ್ಲೇ ಇದ್ದೆ. ಅದೇ ರೀತಿ ನನಗೆ ನಿನ್ ಬಗ್ಗೆ ತಿಳ್ಕೊಬೇಕಂತಿದೆ, ದಯವಿಟ್ಟು ನಿನ್ ಬಗ್ಗೆ ಹೇಳು ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದ ಶ್ರೀನಿವಾಸ್ಗೆ ಮೀರಾಗೆ ನನ್ನ ಮೇಲೆ ಕ್ರಶ್ ಇದೆ, ಐ ಮೀನ್ ಲವ್ ಇದೆ ಅಂತ ಅರ್ಥ ಆಗ್ಬಿಡುತ್ತೆ. ಈಗ ಒಬ್ರಿಗೊಬ್ರು ತಮ್ಮ ಚೈಲ್ಡ್ಹುಡ್ ಲೈಫ್ ಇಂದ ಏನೇನಾಯ್ತು ಅಂತ ಎಲ್ಲರೂ ಹೇಳ್ತಾ ಇದಾರೆ. ಮೀರಾ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಭಯ ಪಡ್ತಾ ಇದ್ಲ ಅಂತ ಮೀರಾ ಹೇಳ್ತಾ ಇದ್ದಾಳೆ. ನಾನು ಹಾಂಗ್ಕಾಂಗ್ ಅಲ್ಲಿ ಓದಿದ್ದು, ನನಗಾಗ ಒಂದು ಹುಡುಗಿ ಮೇಲೆ ಲವ್ ಆಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾನೆ. ಇದೇ ರೀತಿ ಇಬ್ರು ಮಾತಾಡ್ತಾ ಇಲ್ಲೇ ಕೂತ್ಕೊಳಕ್ ಆಗಲ್ಲ ಅಲ್ವಾ, ಅದಕ್ಕೆ ಇಬ್ರು ಮನೆಗೆ ಹೋಗಿ ರೆಡಿ ಆಗ್ತಾರೆ. ಇನ್ನೇನಿಬ್ರು ಮನೆ ಕಡೆ ಹೋಗ್ಬೇಕು. ಬಟ್ ಅಷ್ಟರಲ್ಲೇ ಮೀರಾ ಶ್ರೀನಿವಾಸ್ ಹತ್ರ ನಿನ್ನ ಫೋನ್ ನಂಬರ್ ಸಿಗ್ಬೋದಾ ಅಂತ ಕೇಳ್ತಾ ಇದ್ದಾಳೆ. ಅಲ್ಲ ಗುರು, ಫೋನ್ ನಂಬರ್ ನ ಹುಡುಗರು ಹುಡುಗಿರ ಹತ್ರ ಕೇಳಿ ಈಸ್ಕೊಂತಾರ. ಬಟ್ ಮೀರಾ ಸ್ವಲ್ಪ ಡಿಫ್ರೆಂಟ್, ಅವಳೇ ಫೋನ್ ನಂಬರ್ ಕೇಳಿ ಈಸ್ಕೊಂತಾ ಇದ್ದಾಳೆ. ಈಗ ಮೀರಾ ನಂಬರ್ ತಗೊಂಡಿದ್ದಾದ್ಮೇಲೆ ಶ್ರೀನಿವಾಸ್ಗೆ ಒಂದು ಮಿಸ್ ಕಾಲ್ ಕೊಡ್ತಾಳೆ. ಇದಾದ್ಮೇಲೆ ಮೀರಾ ಇದೇ ನನ್ನ ನಂಬರ್, ನೀನೊಂದು ಮಿಸ್ ಕಾಲ್ ಕೊಟ್ರೆ ನಾನೇ ನಿಂಗೆ ರಿಟರ್ನ್ ಕಾಲ್ ಮಾಡ್ತೀನಿ. ಅಕಸ್ಮಾತ್ ಆಗಿ ಬೇರೆ ಯಾವ್ದಾದ್ರು ನಮ್ಮ ಮನೇಲಿ ಫೋನ್ ಇದ್ರೆ ನೀನು ಮಾತಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಶ್ರೀನಿವಾಸ್ಗೂ ಇದೇ ಬೇಕಿತ್ತು, ಮೀರಾಗೂ ಇದೇ ಬೇಕಿತ್ತು. ಇಬ್ರು ಕೂಡ ಫೋನ್ ನಂಬರ್ ನ ಸೇವ್ ಮಾಡ್ಕೊಂತಾರೆ. ಇದೆಲ್ಲ ಆದ್ಮೇಲೆ ಶ್ರೀನಿವಾಸ್ ಮೀರಾಗೆ ನಾನೊಂದು ನಿಂಗೆ ಕಿಸ್ ಕೊಡ್ಬೋದಾ ಅಂತ ಕೇಳ್ತಾ ಇದ್ದಾನೆ. ಆಕ್ಚುಲಿ ಇವನು ಫಾರಿನ್ ನಲ್ಲಿ ಬೆಳೆದಿರೋದಲ್ಲ, ಅದಕ್ಕೆ ಇವನು ತುಂಬಾನೇ ಈಸಿಯಾಗಿ ಕಿಸ್ ಅನ್ನ ಕೇಳ್ತಾ ಇದ್ದಾನೆ. ಬಟ್ ಮೀರಾ ಇಲ್ಲ ಇಲ್ಲಪ್ಪ ನಾನು ಕಿಸ್ ಎಲ್ಲ ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಒಂದು ಕಿಸ್ ಅನ್ನ ಅವನಿಗೆ ಕೊಟ್ಬಿಡ್ತಾಳೆ. ಈಗ ಇದರಿಂದ ಶ್ರೀನಿವಾಸ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇದಾದ್ಮೇಲೆ ಮೀರಾ ತನ್ನ ಫ್ರೆಂಡ್ ಇದ್ದಾಳಲ್ಲ ಪ್ರಿಯಾ, ಅವ್ರ ಮನೆಗೆ ಹೋಗ್ತಾಳೆ. ಈಗ ಮನೆಗೆ ಬಂದಿರಂತ ಮೀರಾ ಫ್ರೆಶ್ ಅಪ್ ಆಗ್ಬೇಕಂತ ಬಾತ್ರೂಮ್ ಗೆ ಹೋಗ್ತಾಳೆ. ಬಾತ್ರೂಮ್ ಗೆ ಹೋದವಳು ಸ್ನಾನಗಿನ ಮಾಡಿ ಆಚೆ ಬರ್ಬೇಕು. ಬಟ್ ಶ್ರೀನಿವಾಸ್ ಜೊತೆ ಇವಳು ಇದ್ಲಲ್ಲ, ಆ ಟೈಮ್ ಅನ್ನ ಇವಳು ಜ್ಞಾಪಿಸ್ಕೊಂತಾ ಇದ್ದಾಳೆ. ಯಾಕಂದ್ರೆ ಇವಳು ಅವ್ರಿಗೆ ಒಂದು ಕಿಸ್ ಅನ್ನ ಕೊಟ್ಟಿದ್ಲಲ್ಲ, ಅದಕ್ಕೇನೆ. ಇದಾದ್ಮೇಲೆ ಈ ರೀತಿ ಅಟ್ರಾಕ್ಷನ್ ಎಲ್ಲ ಶುರು ಆಗಿ ಆಗುತ್ತೆ. ಬಟ್ ಆ ವಯಸ್ಸಲ್ಲಿ ಒಂದು ಕಂಟ್ರೋಲ್ ಅಂತ ಇದ್ದೇ ಇರಬೇಕು. ಇಲ್ಲ ಅಂದ್ರೆ ಇದೇ ವಯಸ್ಸಲ್ಲಿ ಪೂರ್ತಿಯಾಗಿ ಮಕ್ಕಳು ಹಾಳಾಗ್ಬಿಡ್ತಾರೆ.
ಮಾಡ್ತಾರೆ. ಅದಕ್ಕೇನೆ ಪೇರೆಂಟ್ಸ್ ಯಾವ್ದೇ ಕಾರಣಕ್ಕೂ ನನ್ನ ಮಕ್ಕಳು ಹಾಳಾಗ್ಬಾರ್ದು ಅಂತ ಅವ್ರ ಹಿಂದೆನೆ ನಿಂತಿರ್ತಾರೆ. ಬಟ್ ಮೀರಾ ಈಗ ಕಿಸ್ ಏನ ಕೊಟ್ಟಿದ್ದಾಳಲ್ವಾ, ಮುಂದೆ ಒಂದಿನ ಇಬ್ರು ಲಿಪ್ ಟು ಲಿಪ್ ಕಿಸ್ ಕೊಡ್ಕೊಬೇಕು. ಅದಕ್ಕೇನೆ ಮೀರಾ ಅದನ್ನ ಟ್ರಯಲ್ ನೋಡೋದಕ್ಕೆ ತನ್ನ ಕೈಗೇನೆ ಕಿಸ್ ಕೊಡ್ಕೊಂತಾ ಇದ್ದಾಳೆ. ಇದಾದ್ಮೇಲೆ ಮೀರಾ ಕನ್ಸನ ಕಾಣ್ತಾ ಮಿರರ್ ಮುಂದೆ ನಿಂತಿದ್ದಾಳೆ. ಅವಳಿಗೆ ಫ್ಯೂಚರ್ ನ ಬಗ್ಗೆ ಯೋಚನೆ ಮಾಡ್ತಾ ಶ್ರೀನಿವಾಸ್ ನ ಲೈಫ್ ಅಲ್ಲಿ ನಾನು ಯಾವ ರೀತಿ ಇರ್ತೀನಿ ಅಂತ ಯೋಚನೆ ಮಾಡ್ಕೊಂತಾ ಇದ್ದಾಳೆ. ಅಂದ್ರೆ ಈ ಚೆಲುವಿನ ಚಿತ್ತರ ಪಿಕ್ಚರ್ ಅಲ್ಲಿ ಕನಸು ಕಾಣ್ತಾರಲ್ಲ ಆ ರೀತಿ. ಇದಾಗಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಪ್ರಿನ್ಸಿಪಲ್ ಸ್ಕೂಲ್ ಅಲ್ಲಿ ಎಲ್ಲಾ ಹುಡುಗರಿಗೂ ಒಂದು ಕ್ಲಾಸ್ ಅನ್ನ ತಗೊಂತಾ ಇದ್ದಾರೆ. ಅವರಿಗೆ ಪ್ರಿಯನ ಕರೆದು ಪ್ರಿಯಾ ಈ ಚೇರ್ ಮೇಲೆ ನಿಂತ್ಕೊ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮೀರನ್ನ ಕರ್ಕೊಂಡು ಬಂದು ಪಕ್ಕದ ಚೇರ್ ಅಲ್ಲಿ ನಿಲ್ಲಿಸ್ತಾರೆ. ಈಗ ಅವರು ಟೀಚ್ ಮಾಡ್ತಾ ಇರೋದು ಯೂನಿಫಾರ್ಮ್ ನ ಬಗ್ಗೆ. ನೋಡಿ ಸ್ಟೂಡೆಂಟ್ಸ್, ಈ ಸ್ಕರ್ಟ್ ಅನ್ನೋದು ಮೊಣಕಾಲಿಂದ ಕೆಳಗಡೆ ಇರಬೇಕು. ಅಕಸ್ಮಾತ್ ಮೊಣಕಾಲಿಂದ ಮೇಲೆ ಇದ್ರೆ ನಾನು ಸ್ಕೂಲ್ಗೆ ಅಲೋ ಮಾಡೋದಿಲ್ಲ. ಈ ರೀತಿ ಸ್ಕರ್ಟ್ ಇದ್ರೆ ನೀವು ಸ್ಟೆಪ್ಸ್ ಅನ್ನ ಹತ್ತೋದಕ್ಕೆ ಇಳಿಯೋದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿದಂತ ಎಲ್ಲ ಗರ್ಲ್ಸ್ ಸ್ಟೂಡೆಂಟ್ಸ್ ಅಲ್ಲಿಂದ ಆಚೆ ಹೊರಟೋಗ್ತಾರೆ. ಬಟ್ ಅದರಲ್ಲಿ ಕೆಲವೊಂದು ಹುಡುಗರಿಗೆ ಸ್ವಲ್ಪ ಕೋಪ ಅಂತೂ ಬರ್ತಾ ಇದೆ. ಅವರಿಗೆ ಮಾತಾಡ್ತಾ ಇದು ನನ್ನ ಸ್ಕರ್ಟು, ನನ್ನ ಇಷ್ಟ, ಇವ್ರು ಯಾರು ನನ್ನ ಕೇಳಕ್ಕೆ ಅಂತ ಹೇಳ್ಕೊಂತ ಇದ್ದಾರೆ. ಬಟ್ ಅವ್ರ ಪ್ರಿನ್ಸಿಪಲ್ ಅಮ್ಮ ಆ ರೀತಿ ಎಲ್ಲ ಹೇಳಕ್ ಆಗೋದಿಲ್ಲ. ಅದೇ ರೀತಿ ಮೀರಾಗೂ ಸ್ವಲ್ಪ ಬೇಜಾರಾಗ್ತಾ ಇದೆ. ಈಗ ಸ್ಕೂಲ್ ಮುಗಿಸ್ಕೊಂಡು ಮೀರಾ ತನ್ನ ಮನೆಗೆ ಹೋಗಿ ರೂಮ್ ಅಲ್ಲಿ ಡ್ಯಾನ್ಸ್ ಅನ್ನ ಆಡ್ತಾ ಇದ್ದಾಳೆ. ಈಗ ಅದೇ ಟೈಮ್ಗೆ ಅನಿಲ ಕೂಡ ಒಳಗಡೆ ಬರ್ತಾಳೆ. ಈಗ ಮೀರಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಈಗ ಅವಳ ಜೊತೆ ಸೇರ್ಕೊಂಡು ಅನಿಲ ಕೂಡ ಜಾಯ್ನ್ ಆಗ್ತಾಳೆ. ಬಟ್ ಮೀರಾಗೆ ಅನಿಲ ಈ ರೀತಿ ಮಾಡ್ತಾ ಇರೋದು ಒಂದು ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಅವಳು ಅವ್ರ ಅಮ್ಮನಿಗೆ ಅಮ್ಮ ಈ ಡ್ಯಾನ್ಸ್ ಹಾಕಿ ನಿಲ್ಸು ಅಂತ ಹೇಳ್ತಾ ಇದ್ದಾಳೆ. ಈ ರೀತಿ ಹೇಳಿದ್ಮೇಲೆ ಅವ್ರ ಅಮ್ಮನಿಗೆ ಬೇಜಾರಾಗಲ್ವಾ ಪಾಪ. ಬಟ್ ಎಷ್ಟೇ ಆಗ್ಲಿ ಅವ್ರ ಮಗಳೇನೆ ಸರಿ ಅಂತ ಅವ್ರ ಅಮ್ಮ ಅಲ್ಲಿಂದ ಆಚೆ ಹೊರಟೋಗ್ತಾರ. ಈ ಕಡೆ ಮೀರಾಗೆ ಶ್ರೀನಿವಾಸ್ನ ಜ್ಞಾಪಕನೇ ಬರ್ತಾ ಇದೆ. ಅಂದ್ರೆ ಅವನ ಜೊತೆ ಮಾತಾಡಿದ್ದು, ಅವನು ನಗಾಡಿದ್ದು, ಅವ್ನು ಹೇಳಿದಂತ ಕಥೆಗಳು ಎಲ್ಲ ಕೂಡ ಜ್ಞಾಪಕ ಬರ್ತಾ ಇದೆ. ಇದಾದ್ಮೇಲೆ ಇನ್ನೇನು ಶ್ರೀನಿವಾಸ್ ನಂಬರ್ಗೆ ಫೋನ್ ಮಾಡ್ತಾಳೆ. ಫೋನ್ ಅಲ್ಲಿ ಇಬ್ರು ಕೂಡ ನಗಾಡ್ತಾ ಊಟ ಆಯ್ತಾ, ಕಾಫಿ ಆಯ್ತಾ, ನಿದ್ದೆ ಮಾಡ್ಲಿಲ್ವಾ ಎಲ್ಲಾನು ಕೇಳ್ಕೊಂತಾ ಇದ್ದಾರೆ. ಇಬ್ರು ಇದೇ ರೀತಿ ಫೋನ್ ಅಲ್ಲಿ ಮಾತಾಡ್ತಾ ತಮಾಷೆ ಮಾಡ್ಕೊಂತಾ ಇದ್ದಾರೆ. ಬಟ್ ಹೇಳ್ಬೇಕಾದ್ರೆ ಟೈಮ್ ಎಷ್ಟಾಗಿದೆ ಏನಾಗಿದೆ ಅಂತ ಇವ್ರಿಬ್ರಿಗೂ ಗೊತ್ತಾಗ್ತಾನೆ ಇಲ್ಲ. ಸುಮ್ನೆ ಇಬ್ರು ಮಾತಾಡ್ತಾನೆ ಇದಾರೆ. ಅಷ್ಟರಲ್ಲಿ ಈಗ ಮೀರಾ ತಾಯಿಗೆ ಮೀರಾ ಮಾತಾಡ್ತಾ ಇರೋ ರೀತಿ ಕೇಳಿಸುತ್ತೆ. ಅದಕ್ಕೆ ಅನಿಲ ಮೀರಾ ಏನ್ ಮಾಡ್ತಾ ಇದ್ದಾಳೆ ಅಂತ ಚೆಕ್ ಮಾಡಕ್ಕೆ ಅವಳ ರೂಮ್ಗೆ ಬರ್ತಾಳೆ. ಬಟ್ ಅಷ್ಟಲ್ಲೇ ಮೀರಾ ತುಂಬಾನೇ ಸ್ಮಾರ್ಟ್ ಆಗಿ ಫೋನ್ ಕಾಲ್ ನ ಕಟ್ ಮಾಡಿ ಇಟ್ಕೊಂತಾಳೆ. ಈಗ ಒಳಗೆ ಬಂದಂತ ಅನಿಲ ಮೀರಾಗೆ ಏನಮ್ಮ ಯಾರ ಜೊತೆ ನೀನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಮೀರಾ ಅಮ್ಮ ಫೋನ್ ಗಿನ್ ಏನು ಇಲ್ಲಮ್ಮ, ನಾನೇ ತುಂಬಾನೇ ಜೋರ್ಜೋರ್ಗೆ ಓದ್ಕೊಂತ ಇದ್ದೆ ಅಂತ ಸುಳ್ಳನೆ ಹೇಳ್ತಾ ಇದ್ದಾಳೆ. ಬಟ್ ಏನ್ ಮಾಡೋದು, ಶ್ರೀನಿವಾಸ್ ಆ ಕಡೆಯಿಂದ ಫೋನ್ ಮಾಡ್ಬಿಡ್ತಾನೆ. ಈಗ ಮೀರಾ ಕೈಯಲ್ಲಿ ಫೋನ್ ಇದೆ. ಇದನ್ನ ನೋಡೋದಂತ ಮೀರಾ ಟಕ್ ಅಂತ ಕಾಲನ್ನ ಕಟ್ ಮಾಡ್ತಾಳೆ. ಇದಕ್ಕೆ ಅನಿಲ ಯಾರ್ದು ಫೋನು, ಯಾಕೆ ಕಾಲ್ ಕಟ್ ಮಾಡಿದೆ ಅಂತ ಕೇಳ್ತಾ ಇದ್ದಾಳೆ. ಈಗ ಮೀರಾ ಅವ್ರ ಅಮ್ಮನಿಗೆ ಅಮ್ಮ ಫೋನ್ ಮಾಡಿದ್ದು ಬೇರೆ ಯಾರೋ ಅಲ್ಲಮ್ಮ, ನನ್ನ ಫ್ರೆಂಡ್ ಏನೇ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮೀರಾ ಅವ್ರ ಅಮ್ಮ ಯಾವ ಫ್ರೆಂಡ್ ನನಗೂ ತೋರ್ಸು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳ್ತಾರಂತ ಮೀರಾ ಏನು ಕೂಡ ಮಾತಾಡದೆ ಸುಮ್ನೆ ಇದ್ದಾಳೆ. ಈಗ ಅನಿಲ ಜಾಸ್ತಿ ಇವಳನ್ನೆಲ್ಲ ಕ್ವಶನ್ ಮಾಡ್ಬಾರ್ದು ಅಂತ ಪಾಪ ಅವಳು ಕೂಡ ಅಲ್ಲಿಂದ ಆಚೆ ಹೊರಟೋಗ್ತಾಳೆ. ಎಷ್ಟೇ ಆಗ್ಲಿ ಮಗಳ ಮೇಲೆ ಒಂದು ನಂಬಿಕೆ ಇದ್ದೇ ಇರುತ್ತಲ್ವಾ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾಳೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅನಿಲ ಮೀರಾಗೆ ನಿನ್ನೆ ರಾತ್ರಿ ನಿಂಗೆ ಫೋನ್ ಮಾಡಿರಲ್ಲ ಅದು ಯಾರು ಅಂತ ಕೇಳ್ತಾ ಇದ್ದಾಳೆ. ಇದನ್ನ ಕೇಳಿದಂತ ಮೀರಾ ಅವ್ರ ಅಮ್ಮನಿಗೆ ಅಮ್ಮ ಅವ್ನು ನನ್ನ ಫ್ರೆಂಡ್ ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅನಿಲ ಏನು ಬಾಯ್ ಫ್ರೆಂಡ್ ಅಂತ ಕೇಳ್ತಾ ಇದ್ದಾಳೆ. ಇದನ್ನ ಕೇಳ್ದಂತ ಮೀರಾ ಅಮ್ಮ ಅವ್ನು ನನ್ನ ಜಸ್ಟ್ ಫ್ರೆಂಡ್ ಅಷ್ಟೇ, ಅವ್ನಿಗೇನೋ ಡೌಟ್ ಇತ್ತಂತೆ ಅದಕ್ಕೆ ಫೋನ್ ಮಾಡಿದ್ದ ಅಂತ ಹೇಳ್ತಾ ಇದ್ದಾಳೆ. ಬಟ್ ಮೀರಾ ಈಗಲೂ ಹೇಳ್ತಾರದು ಕೂಡ ಸುಳ್ಳೇನೆ. ಇದನ್ನ ಕೇಳ್ತಾರಂತ ಅನಿಲಗೂ ಸ್ವಲ್ಪ ಡೌಟ್ ಅಂತೂ ಬಂದೇ ಬರುತ್ತಲ್ಲ. ಎಷ್ಟೇ ಆಗ್ಲಿ ಅವಳು ತಾಯಿ, ಈ ರೀತಿ ಡೌಟ್ ಬರೋದು ಅವಳಿಗೆ ಕಾಮನ್. ಇದಕ್ಕೆ ಅನಿಲ ಮಾತಾಡ್ತಾ ನಿಮ್ಮ ಅಪ್ಪನ ಬಗ್ಗೆ ನಿನ್ಗೂ ಕೂಡ ಗೊತ್ತಿದೆ, ಈ ರೀತಿ ವಿಚಾರ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ನಿನ್ನ ಕತೆ ಅಷ್ಟೇನೆ, ನಿನ್ನ ಸ್ಟಡೀಸ್ ನಿನ್ನ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ, ಮದುವೆ ಮಾಡಿ ಬೇರೆ ಯಾರಿಗೂ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಮೀರಾ ಮನೇಲಿ ಅವ್ರ ಅಪ್ಪ ತುಂಬಾನೇ ಸ್ಟ್ರಿಕ್ಟ್ ಅಂತ ಆಯ್ತು. ಈಗ ಮತ್ತೆ ಅನಿಲ ಮಾತಾಡ್ತಾ ನೆಕ್ಸ್ಟ್ ಟೈಮ್ ಅವ್ಳಿಗೆ ಏನಾದ್ರು ಫೋನ್ ಮಾಡಿದ್ರೆ ಫೋನ್ ತಂದು ನನ್ ಕೈಗೆ ಕೊಡ್ಬೇಕು, ನಾನೇ ಅವನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮೀರನು ಕೂಡ ತುಂಬಾನೇ ಇನ್ನೋಸೆಂಟ್ ತರ ಸರಿ ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಇದಾದ್ಮೇಲೆ ಅನಿಲ ತನ್ನ ಮಗಳಿಗೆ ಸರಿ ಅವಳಿಗನ್ನ ಇವತ್ತು ಮನೆಗೆ ಕರ್ಕೋಬಾ ಅಂತ ಹೇಳ್ತಾಳೆ. ಸರಿ ಅಂತ ಮೀರನ್ ಹೋಗಿ ಶ್ರೀನಿವಾಸ್ನ ಮನೆಗೆ ಬಾ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಶ್ರೀನಿವಾಸ್ಗೆ ಅನ್ಸುತ್ತೆ ಮನೇಲಿ ಏನೋ ಸ್ಪೆಷಲ್ ಇರ್ಬೇಕು ಅಂತ. ಅದಕ್ಕೆ ಶ್ರೀನಿವಾಸ್ ಕೂಡ ಸಂಜೆ ಮನೆ ಕಡೆ ಬರ್ತಾನೆ. ಆಕ್ಚುಲಿ ಅನಿಲ ಇದಾರಲ್ವಾ, ಅವರು ಶ್ರೀನಿವಾಸ್ನ ಬೈಬೇಕಂತಾನೆ ಮನೆಗೆ ಕರೆಸ್ತಾ ಇರೋದು. ಬಟ್ ಅವನು ಮನೆಗೆ ಬರ್ಬೇಕಾದ್ರೆ ಕೈಯಲ್ಲಿ ಹೂವಿನ ಬುಕ್ಕೆ ಇಟ್ಕೊಂಡ್ ಬಂದಿದ್ದಾನೆ. ಅದನ್ನ ತಂದು ಅನಿಲ ಕೈಗೆ ಕೊಟ್ಟು ಆಂಟಿ ಇದು ನಮ್ಮ ತೋಟದಲ್ಲಿ ಬೆಳೆದಿರೋದು, ತಗೊಳ್ಳಿ ಆಂಟಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳ್ದಂತ ಅನಿಲ ಅಲ್ಲೇನೆ ಕ್ಲೀನ್ ಬೋಲ್ಡ್ ಆಗಿ ಹೋಗ್ತಾರೆ. ಇದಾದ್ಮೇಲೆ ಅನಿಲ ಮೀರಾಗೆ ಮೀರಾ ನಿನ್ನ ರೂಮ್ಗೆ ಹೋಗು ಅಂತ ಹೇಳ್ತಾಳೆ. ಮೀರಾ ಕೂಡ ಅಷ್ಟೇ ತುಂಬಾನೇ ಸೈಲೆಂಟ್ ಆಗಿ ರೂಮ್ಗೆ ಹೋಗ್ತಾಳೆ. ಇದಾದ್ಮೇಲೆ ಅನಿಲ ಶ್ರೀನಿವಾಸ್ ಹತ್ರ ಮಾತಾಡ್ತಾ ನೋಡ್ ಮಗ, ನನ್ನ ಮಗಳು ಮತ್ತೆ ನೀನು ಇಬ್ರು ಕೂಡ ಫ್ರೆಂಡ್ಸ್ ಅಂತೆ, ಅದ್ರಲ್ಲಿ ನನಗೆ ಯಾವುದೇ ತರದ ಬೇಜಾರಿಲ್ಲ, ನಿನ್ಗೇನಾದ್ರೂ ಡೌಟ್ ಇದೆಯಾ ಮನೆಗೆ ಬಂದು ಕೇಳು, ಅವಳು ಹೇಳ್ಕೊಡ್ತಾಳೆ. ಅದನ್ನ ಬಿಟ್ಟು ನೀವಿಬ್ರು ಫೋನ್ ಅಲ್ಲಿ ಗಂಟೆ ಗಟ್ಟಲೆ ಮಾತಾಡೋದು ನನಗೆ ಒಂದು ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ. ಈ ವಿಚಾರ ಅವ್ರ ಅಪ್ಪನಿಗೆ ಗೊತ್ತಾದ್ರೆ ಅವಳ ಸ್ಟಡೀಸ್ ಸ್ಟಾಪ್ ಆಗುತ್ತೆ. ಆ ರೀತಿ ಅವಳ ಸ್ಟಡೀಸ್ ಅರ್ಧಕ್ಕೆ ನಿಲ್ಲೋದು ನನಗೆ ಒಂದು ಚೂರು ಕೂಡ ಇಷ್ಟ ಇಲ್ಲ. ಅವಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಜಾಬನ್ನ ಪಡಿಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳ್ದಂತ ಶ್ರೀನಿವಾಸ್ ಆಂಟಿ ನಿಮ್ಮ ಮಾತು ಅರ್ಥ ಆಯ್ತು, ಇನ್ಮೇಲೆ ನನಗೆ ಡೌಟ್ ಇದ್ರೆ ನಿಮ್ಮ ಮನೆಗೆ ಬಂದು ಕೇಳ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ. ಅನಿಲ ಶ್ರೀನಿವಾಸ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಮೀರಾ ರೂಮ್ ಅಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಂತಾ ಇದ್ದಾಳೆ. ಸ್ವಲ್ಪ ದಿನ ಆದ್ಮೇಲೆ ಸ್ಕೂಲ್ ಅಲ್ಲಿ ಟೀಚರ್ಸ್ ಡೇಗೆ ಎಲ್ಲ ಗರ್ಲ್ಸ್ ಸೀರೆ ಉಟ್ಕೊ ಬರ್ಬೇಕಂತ ಅನೌನ್ಸ್ಮೆಂಟ್ ಆಗಿದೆ. ಬಟ್ ಏನ್ ಮಾಡೋದು, ಮೀರಾಗೆ ಸೀರೆ ಉಟ್ಕೊಂಡೋಕೆ ಬರೋದಿಲ್ಲ. ಇದನ್ನ ನೋಡಿದಂತ ಅನಿಲ ಸ್ವಲ್ಪ ತಡಿ ನಾನೇ ನಿನ್ಗೆ ಸೀರೆ ಉಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಎಷ್ಟೇ ಆಗ್ಲಿ ಅಮ್ಮ ಈ ರೀತಿ ಎಲ್ಲ ಹೆಲ್ಪ್ ಮಾಡೇ ಮಾಡ್ತಾರ. ಅದೇ ರೀತಿ ಅನಿಲ ಮೀರಾ ಹತ್ರ ಮಾತಾಡ್ತಾ ನೋಡೋ ಶ್ರೀನಿವಾಸ್ ಏನೋ ಒಳ್ಳೆಯವನ, ಅವ್ನ್ ಬೇಕಾದ್ರೆ ನಿಂಗೆ ಫ್ರೆಂಡ್ ಆಗೇ ಇರ್ಲಿ, ಬಟ್ ನೀನು ನಿನ್ನ ಎಜುಕೇಶನ್ ಮೇಲೆ ಗಮನ
ಬರ್ಬೇಕು ಅಂತ ಹೇಳ್ತಾ ಇದಾರೆ. ಈಗ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮೀರಾ ಸ್ಕೂಲ್ಗೆ ಸೀರೆ ಉಟ್ಕೊಂಡು ಬಂದಿದ್ದಾಳೆ. ಈಗ ಕ್ಲಾಸ್ ಅಲ್ಲಿ ಲ್ಯಾಬ್ ಸೆಷನ್ ನಡೀತಾ ಇದೆ. ಬಟ್ ಅಲ್ಲಿರೋ ಹುಡುಗರಿಗೆ ಲ್ಯಾಬ್ ಸೆಷನ್ ಬೇಕಾಗಿಲ್ಲ. ಬದಲಾಗಿ ಆ ಹುಡುಗರು ಹುಡುಗಿರ ಬಗ್ಗೆ ಒಂದು ಕೆಟ್ಟದಾಗೆ ಮಾತಾಡ್ತಾ ಇದಾರೆ. ಅದೇ ರೀತಿ ಮೀರಾ ಸ್ಕರ್ಟ್ ಅನ್ನ ಹಾಕೊಂಡು ಅದೇ ಲೆವೆಲ್ ಕೂತಿದ್ದಾಳೆ. ಬಟ್ ಆ ಪೋಲಿ ಹುಡುಗರು ಬಿಡ್ಬೇಕಲ್ಲ, ಅವಳನ್ನು ಕೂಡ ಟೀಸ್ ಮಾಡ್ತಾ ಏಯ್ ನೋಡ್ರು ಅವಳ ಕಾಲೆಲ್ಲ ಕಾಣ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದನ್ನ ಕೇಳಿದಂತ ಶ್ರೀನಿವಾಸ್ ಮೀರಾ ಹತ್ರ ಹೋಗಿ ಹಲೋ ಮೇಡಮ್, ಎಲ್ಲಾ ಹುಡುಗರು ನಿಮ್ ಕಾಲೇ ನೋಡ್ತಾ ಇದಾರೆ, ಸರಿಯಾಗಿ ಕೂತ್ಕೋ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಮೀರಾಗೆ ಶ್ರೀನಿವಾಸ್ ಕಂಡ್ರೆ ತುಂಬಾನೇ ಇಂಪ್ರೆಸ್ ಆಗ್ಬಿಡುತ್ತಾ. ಈಗ ನೆಕ್ಸ್ಟ್ ಅಲ್ಲಿ ಹಾರ್ದಿಕ್ ಅನ್ನೋ ಹುಡುಗ ಮೀರಾ ಹತ್ರ ಬರ್ತಾನೆ. ಈಗ ಮೀರಾ ಆ ಹುಡುಗನಿಗೆ ಏನ್ ಬಂದಿದ್ದು ಅಂತ ಕೇಳ್ತಾಳೆ. ಅದಕ್ಕೆ ಹಾರ್ದಿಕ್ ಒಂದು ಗ್ರೀಟಿಂಗ್ ಕಾರ್ಡ್ ಅನ್ನ ಅವಳ ಕೈಗೆ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಬಟ್ ಮೀರಾಗೆ ಇದ್ರಲ್ಲೆಲ್ಲ ಇಷ್ಟ ಇಲ್ಲ ಅಂತ ಕಾಣ್ತಾ ಇದೆ. ಅದಕ್ಕೆ ಮೀರಾ ಹಾರ್ದಿಕ್ಗೆ ನೋಡು ನನ್ಗೆ ಇದೆಲ್ಲ ಇಷ್ಟ ಇಲ್ಲ, ಪ್ಲೀಸ್ ನೆಕ್ಸ್ಟ್ ಟೈಮ್ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಂತ ಹಾರ್ದಿಕ್ ಅನ್ನೋ ಹುಡುಗನಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಪಾಪ ಇವನು ಕೂಡ ಒಂದ್ ಸೈಡ್ ಲವ್ ಅಂತ ಕಾಣ್ತಾ ಇದೆ. ಇದಾದ್ಮೇಲೆ ಪಾಪ ಆ ಹುಡುಗ ಏನ್ ಮಾಡಕ್ಕಾಗುತ್ತೆ, ಅದಕ್ಕೆ ಒಂದು ತಂದಿದ್ನಲ್ಲ ಗ್ರೀಟಿಂಗ್ ಕಾರ್ಡು ಅದನ್ನೆಲ್ಲ ಬಿಸಾಕಿ ಅಲ್ಲಿಂದ ಹೊರಟೋಗ್ತಾನೆ. ಮೀರಾ ರಿಜೆಕ್ಟ್ ಮಾಡಕ್ಕೆ ಕಾರಣ ಶ್ರೀನಿವಾಸ್. ಯಾಕಂದ್ರೆ ಇವಳು ಶ್ರೀನಿವಾಸ್ ನ ಲವ್ ಮಾಡ್ತಾ ಇದ್ದಾಳಲ್ಲ, ಅದಕ್ಕೇನೆ ಶ್ರೀನಿವಾಸ್ ಮತ್ತು ಮೀರಾ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣ್ತಾ ಇದೆ. ಅದಕ್ಕೇನೆ ಇಬ್ರು ಎಲ್ಲೇ ಸಿಕ್ಕಿದ್ರು ಒಬ್ರಿಗೊಬ್ರು ತುಂಬಾನೇ ಸಂತೋಷವಾಗಿ ಮಾತಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನಲ್ಲಿ ಶ್ರೀನಿವಾಸ್ ಮೀರಾ ಮನೆಗೆ ಬಂದಿದ್ದಾನೆ. ಯಾಕಂದ್ರೆ ಅನಿಲ ಹೇಳಿದ್ರಲ್ಲ, ನಿಂಗೆ ಓದೋದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನನ್ನ ಮಗಳ ಹತ್ರ ಬಂದು ಹೇಳ್ಸ್ಕೊ ಅಂತ, ಅದನ್ನೇ ನೆಪ ಮಾಡ್ಕೊಂಡು ಈ ಮನೆಗೆ ಬಂದಿದ್ದಾನೆ. ಈಗ ಮನೆಗೆ ಬಂದಿರಂತ ಶ್ರೀನಿವಾಸ್ ಅನಿಲ ಹತ್ರ ತುಂಬಾನೇ ರೆಸ್ಪೆಕ್ಟ್ ಆಗಿ ಮಾತಾಡ್ತಾ ಇದ್ದಾನೆ. ಅನಿಲ ಕೂಡ ಅಷ್ಟೇ ಶ್ರೀನಿವಾಸ್ಗೆ ಅಡಿಗೆ ಎಲ್ಲ ಮಾಡಿ ಬಡಿಸ್ತಾ ಇದ್ದಾರೆ. ಊಟನ ತಿಂತಾರಂತ ಶ್ರೀನಿವಾಸ್, ಆಂಟಿ ನಿಮ್ ಅಡಿಗೆ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅನಿಲ ಲೋ ಸುಳ್ಳೆಲ್ಲ ಹೇಳ್ಬೇಡ, ನಾನ್ ಮಾಡ್ರೋ ಅಡಿಗೆನಪ್ಪ ಚೆನ್ನಾಗಿರುತ್ತೆ ಇರಲ್ಲ ಅಂತ ನಂಗೆ ಗೊತ್ತಿರಲ್ವಾ, ಸುಮ್ನೆ ಕತೆ ಹೊಡಿಬೇಡ, ಊಟ ತಿನ್ನು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಶ್ರೀನಿವಾಸ್ ನಗಾಡ್ತಾ, ಆಂಟಿ ನಾನು ಹಾಸ್ಟೆಲ್ ನಲ್ಲಿ ಇದೀನಲ್ಲ, ಅಲ್ಲಿ ಊಟ ಚೆನ್ನಾಗಿ ಇರೋದಿಲ್ಲ ಆಂಟಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಊಟ ಸಕ್ಕತ್ತಾಗಿ ಇದೆ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳ್ದಂತ ಅನಿಲ, ಓ ನೀನು ಹಾಸ್ಟೆಲ್ ಅಲ್ಲಿ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಶ್ರೀನಿವಾಸ್ ಹೌದು ಆಂಟಿ ಅಂತ ಹೇಳ್ತಾನೆ. ಆಗ ಅನಿಲ, ನಾನು ಕೂಡ ಇದೇ ಸ್ಕೂಲ್ ಅಲ್ಲಪ್ಪ ಓದಿದ್ದು, ನಿನ್ನ ಹಾಸ್ಟೆಲ್ ಪಕ್ಕದಲ್ಲಿ ಒಂದು ಗರ್ಲ್ಸ್ ಹಾಸ್ಟೆಲ್ ಇದೆಯಲ್ಲ, ಅದೇ ಹಾಸ್ಟೆಲ್ ಅಲ್ಲಿ ನಾನು ಇರ್ತಾ ಇದ್ದಿದ್ದು ಅಂತ ಹೇಳ್ತಾ ಇದ್ದಾಳೆ. ಇದಕ್ಕೆ ಶ್ರೀನಿವಾಸ್, ಹೌದಾ ಆಂಟಿ, ಈಗಂತೂ ಆ ಹಾಸ್ಟೆಲ್ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಾರೆ, ಟೈಮ್ ಆಯ್ತು ಅಂದ್ರೆ ಒಂದು ಹುಡುಗಿನೂ ಆಚೆಗಡೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಶ್ರೀನಿವಾಸ್ ನಗಾಡ್ತಾ, ಆಂಟಿ ಆ ಟೈಮಲ್ಲಿ ಯಾರಾದ್ರೂ ನಿಮ್ಮನ್ನ ಲೈನ್ ಆಗ್ತಾ ಇದ್ರ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಅನಿಲ, ಹೌದಪ್ಪ ನನಗೆ ಒಂದು ಹುಡುಗನ್ ಕಂಡ್ರೆ ಇಷ್ಟ ಇತ್ತು, ಆ ಹುಡುಗನಿಗೂ ನಾನಂದ್ರೆ ತುಂಬಾನೇ ಇಷ್ಟ ಇತ್ತು. ಒಂದಿನ ಅವನು ಹಾಸ್ಟೆಲ್ ಗೋಡೆ ಹತ್ಕೊಂಡು ನನ್ನ ಮೀಟ್ ಆಗಕ್ಕಂತ ಬಂದಿದ್ದ, ಬಟ್ ಏನ್ ಮಾಡೋದು ವಾರ್ಡನ್ ಕೈಗೆ ಸಿಗಾಕೊಂಡ್ಬಿಟ್ಟ. ಅಲ್ಲಿಂದ ಅವನ ಸ್ಟೋರಿ ಏನಾಯ್ತು ಅಂತ ನಂಗೆ ಗೊತ್ತೇ ಇಲ್ಲ, ಸ್ಕೂಲ್ ಮುಗೀತು ನನ್ ಪಣ್ಣನು ಮನೆ ಸೇರ್ಕೊಂಡೆ ಅಂತ ಹೇಳ್ತಾ ಇದ್ದಾಳೆ. ಈಗ ಶ್ರೀನಿವಾಸ್ ಮತ್ತೆ ಅನಿಲ ಇಬ್ರು ಕೂಡ ಫ್ರೆಂಡ್ಲಿಗೆ ಮಾತಾಡ್ತಾ ಇದಾರಲ್ವಾ, ಅದನ್ನ ನೋಡ್ತಾರಂತ ಮೀರಾಳಿಗೂ ತುಂಬಾನೇ ಖುಷಿ ಆಗ್ತಾ ಇದೆ. ಈಗ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಕೂಲ್ ಅಲ್ಲಿ ಏನಾಗ್ತಿದೆ ಅಂತ ನಮ್ಗೆ ತೋರಿಸ್ತಾರೆ. ಸ್ಕೂಲ್ ನಲ್ಲಿ ಪೋಲಿ ಹುಡುಗರಿದಾರಲ್ಲ, ಅವರು ಸ್ಕೂಲ್ ಅಲ್ಲಿ ಸ್ಟೆಪ್ಸ್ ಮೇಲೆ ನಡ್ಕೋಬತ್ತಾರಲ್ಲ, ಹುಡುಗಿರ ಫೋಟೋಸ್ ನೆಲ್ಲ ತೆಗಿತಾ ಇದಾರೆ. ಅಂದ್ರೆ ಅವರು ತುಂಬಾನೇ ಕೆಟ್ಟದಾಗಿ ಫೋಟೋಸ್ ಅನ್ನ ತೆಗಿತಾ ಇದಾರೆ. ಈ ರೀತಿ ಈ ಹುಡುಗರು ಮಾಡ್ತಾರನ್ನ ಮೀರಾ ಕೂಡ ನೋಡ್ಬಿಡ್ತಾಳೆ. ಮೊದ್ಲೇ ಮೀರಾಗೆ ಆ ಹುಡುಗರ ಕಂಡ್ರೆ ಸ್ವಲ್ಪ ಆಗ್ತಾ ಇರೋದಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಲ್ಯಾಬ್ ಅಲ್ಲಿ ಇವರು ಅವಳನ್ನ ರೇಗಿಸಿದ್ರಲ್ಲ, ಅದಕ್ಕೇನೆ. ಈಗ ಮೀರಾ ಈ ವಿಚಾರ ತಗೊಂಡೋಗಿ ಪ್ರಿನ್ಸಿಪಲ್ ಗೆ ಹೇಳ್ಬಿಡ್ತಾಳೆ. ಪ್ರಿನ್ಸಿಪಲ್ ಈಗ ಆ ಹುಡುಗರ್ನ ಸುಮ್ನೆ ಬಿಡ್ತಾರ, ಆ ಹುಡುಗನೆಲ್ಲ ಈಗ ಪ್ರಿನ್ಸಿಪಲ್ ಡಿಸ್ಮಿಸ್ ಮಾಡ್ಬಿಟ್ಟಿದಾರ. ಇದರಿಂದ ಆ ಹುಡುಗರಿಗೆ ಮೀರಾನ ಕಂಡ್ರೆ ತುಂಬಾನೇ ಕೋಪ ಬರ್ತಾ ಇದೆ. ಇದೆಲ್ಲ ಮುಗಿಸ್ಕೊಂಡು ಮೀರಾ ಸಂಜೆ ಮನೆ ಕಡೆ ಬರ್ತಾಳೆ. ಈಗ ಅವಳ ತಂದೆನ ನಮಗೆ ತೋರಿಸ್ತಾರ. ಆಕ್ಚುಲಿ ಅವರ ಅಪ್ಪ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಕಾಣ್ತಾ ಇದೆ. ಅದಕ್ಕೇನೆ ಅವರು ವೀಕ್ಲಿ ಒಂದ್ಸಲ ಮಾತ್ರ ಮನೆಗೆ ಬರ್ತಾರ. ಈಗ ರಾತ್ರಿ 3 ಜನ ಕೂತು ಊಟ ಮಾಡ್ಬೇಕಾದ್ರೆ ಮೀರಾಳ ತಂದೆ ಇದಾನಲ್ವಾ, ಅವ್ರೀಗ ತನ್ನ ರಿಲೇಟಿವ್ ಬಗ್ಗೆ ಮಾತಾಡ್ತಾ ಇದಾರೆ. ಅಂದ್ರೆ ಅವರ ರಿಲೇಟಿವ್ ಅಲ್ಲಿ ಯಾರ 21 ವರ್ಷಕ್ಕೆ ಮದುವೆ ಆಗ್ಬೇಕಂತಿದ್ದಾರೆ, ಅದು ಕೂಡ ಲವ್ ಮ್ಯಾರೇಜ್. ಈ ವಿಚಾರನ ಮೀರಾಳ ತಂದೆ ಮೀರಾಳ ತಾಯಿಗೆ ಹೇಳ್ತಾ ಇದ್ದಾನೆ. ಅದನ್ನ ಕೇಳ್ದಂತ ಅನಿಲ ನಗಾಡ್ತಾ, ನಮ್ಮಿಬ್ಬರಿಗೂ ಮದುವೆ ಆಯ್ತಲ್ಲ, ಆಗ ನಮ್ಮಿಬ್ಬರ ಏಜು 21 ಆಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದಾಗ ಮೀರಾ ತಂದೆಗೆ ನಗು ಬರ್ತಾ ಇದೆ. ಇದಾದ್ಮೇಲೆ ಅವರು ಮಾತಾಡ್ತಾ, ನಮ್ಮಿಬ್ಬರ ಮ್ಯಾರೇಜ್ ಲವ್ ಮ್ಯಾರೇಜ್, ನಾವಿಬ್ರು ಕೂಡ ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ, ಅದಕ್ಕೇನೆ ಅದೇ ವಯಸ್ಸಲ್ಲಿ ನಮಗೆ ಮದುವೆ ಆಗೋಯ್ತು ಅಂತ ಹೇಳ್ತಾ ಇದಾರೆ. ಇದನ್ನೆಲ್ಲ ಮೀರಾ ಪಕ್ಕದಲ್ಲೇ ಕುತ್ಕೊಂಡು ಕೇಳಿಸ್ಕೊತಾ ಇದ್ದಾಳೆ. ಅವಳಿಗೂ ಈಗ ಏಜ್ 18. ಅವಳ ಮನ್ಸಲ್ಲೂ ಪ್ರೀತಿ ಮದುವೆ ಅಂತ ಏನೇನೋ ಯೋಚನೆ ಬರ್ತಾ ಇದೆ. ಇದೆಲ್ಲಾಗಿ ನೆಕ್ಸ್ಟ್ ಸಂಜೆ ಶ್ರೀನಿವಾಸ್ ಕೂಡ ಮೀರಾಳ ಮನೆಗೆ ಬರ್ತಾನೆ. ಈಗ ಶ್ರೀನಿವಾಸ್ ಮತ್ತೆ ಮೀರಾ ಒಂದ್ ರೂಮ್ ಅಲ್ಲಿ ಸೇರ್ಕೊಂಡು ಗ್ರೂಪ್ ಸ್ಟಡಿ ಮಾಡಕಂತ ಹೋಗ್ತಾರೆ. ಬಟ್ ಇಬ್ರು ಹೋಗಿರೋದು ಗ್ರೂಪ್ ಸ್ಟಡಿಗೆ. ಅದನ್ನ ಬಿಟ್ಟು ಅವರು ಏನೇನೋ ಮಾತಾಡ್ಕೊತಾ ಇದ್ದಾರೆ. ಹಾಗೇನೆ ಅವರಿಬ್ರು ಮಾತಾಡ್ತಾ ತಮ್ಮ ಲವ್ ಪ್ರಪೋಸಲ್ ಕೂಡ ಹೇಳ್ಕೊಂಡ್ಬಿಡ್ತಾರ. ಇದನ್ನ ಕೇಳಿದಂತ ಶ್ರೀನಿವಾಸ್ ಸುಮ್ನೆ ಇರ್ತಾನ. ಒಂದ್ ಹೆಜ್ಜೆ ಮುಂದೋಗಿ ಏನೋ ಕಿತಾಪತಿ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಮೀರಾ, ಇಲ್ಲ ಈ ಟೈಮಲ್ಲಿ ಅದೆಲ್ಲ ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಶ್ರೀನಿವಾಸ್ ಕೂಡ ಪರವಾಗಿಲ್ಲ, ನನಗೇನೋ ಅದ್ರಲ್ಲಿ ಅರ್ಜೆಂಟ್ ಇಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಇಬ್ರು ಕೂತ್ಕೊಂಡು ಕಾಮನ್ ಆಗಿ ನಗಾಡ್ತಾ ಮಾತಾಡ್ತಾ ಕೂತಿದಾರ. ಅಷ್ಟರಲ್ಲಿ ಶ್ರೀನಿವಾಸ್ ನ ಬಾಡಿಲಿ ಏನೋ ಒಂದು ಕರೆಂಟ್ ಪಾಸ್ ಆಗುತ್ತೆ, ಅಂದ್ರೆ ಅವನ ಪರ್ಸನಲ್ ಇಶ್ಯೂ ಏನೋ ಆಗುತ್ತೆ. ಅದಕ್ಕೆ ಶ್ರೀನಿವಾಸ್, ಈ ಮಾತೆಲ್ಲ ಇಲ್ಲಿಗೆ ಸಾಕು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕಂಡಂತ ಮೀರಾ ನಗಾಡ್ತಾ ಇದ್ದಾಳೆ. ಈಗ ಶ್ರೀನಿವಾಸ್, ನಾನು ತುಂಬಾ ಹೊತ್ತು ಇಲ್ಲೇ ಇದ್ರೆ ನಿನ್ಗೇನೆ ಅಪಾಯ, ಅರ್ಥ ಆಯ್ತಾ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮೀರಾ ನಗಾಡ್ತಾ, ಆ ರೀತಿ ಏನೂ ಆಗುದಿಲ್ಲ, ನಾನು ಅದಕ್ಕೆಲ್ಲ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಸರಿ ಅಂತ ಶ್ರೀನಿವಾಸ್ ಮತ್ತೆ ಮೀರಾ ಡ್ಯಾನ್ಸ್ ಅನ್ನ ಮಾಡ್ತಾ ಹಾಡನ್ನ ಅರ್ಥ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಅಷ್ಟಲ್ಲೇ ಅನಿಲ ಕೂಡ ಬಂದ್ಬಿಡ್ತಾರೆ. ಅವ್ರಿಗೂ ಶ್ರೀನಿವಾಸ್ ಕಂಡ್ರೆ ತುಂಬಾನೇ ಇಷ್ಟ, ಯಾಕಂದ್ರೆ ಅವನ ಬಗ್ಗೆ ಗುಡ್ ಒಪಿನಿಯನ್ ಇದೆಯಲ್ವಾ, ಅದಕ್ಕೇನೆ. ಇದಾದ್ಮೇಲೆ ಅನಿಲ ಕೂಡ ಅವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ನೋಡ್ತಿದ್ದಂಗೆ ಶ್ರೀನಿವಾಸ್ ಆ ಮನೆಯ ಒಬ್ಬ ವ್ಯಕ್ತಿನೇ ಆಗ್ಬಿಡ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಸ್ಕೂಲ್ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಲಾಸ್ಟ್ ಟೈಮ್ ಸ್ಕೂಲ್ ಇಂದ ಡಿವರ್ ಆಗಿರಲ್ಲ ಆ ಹುಡುಗರು, ಅವರೆಲ್ಲ ತಮ್ಮ ಪೇರೆಂಟ್ಸ್ ನ ಕರ್ಕೊಂಡ್ ಬಂದಿದ್ದಾರೆ. ಪ್ರಿನ್ಸಿಪಲ್ ಆ ಹುಡುಗರಿಗೆ ಮತ್ತೆ ಅವರ ಪೇರೆಂಟ್ಸ್ ಗೆ, ನೋಡಿ ಇದು ಸ್ಕೂಲ್, ಇಲ್ಲಿ ಎಲ್ಲರಿಗೂ ಒಂದೇನೆ ನ್ಯಾಯ, ನಿಮ್ ಹುಡುಗರು ಯಾವ್ದೋ ಹುಡುಗಿನ ಟೀಸ್ ಮಾಡೋದು, ಅವ್ರ ಪೇರೆಂಟ್ಸ್ ಬಂದು ನಮ್ಗೆ ಕಂಪ್ಲೇಂಟ್ ಮಾಡೋದು, ಇದೆಲ್ಲ ಬೇಡ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮೀರಾಳ ತಂದೆ ಕೂಡ ಸ್ಕೂಲ್ಗೆ ಬರ್ತಾರ. ಮೀರಾ ಎಷ್ಟೇ ಆಗ್ಲಿ ಸ್ಕೂಲ್
ಸ್ಕೂಲಲ್ಲಿ ಟಾಪರ್, ಅವಳ ಬಗ್ಗೆ ಸ್ಕೂಲಲ್ಲಿ ಹೇಳೋದು ಏನಿದೆ. ಅವ್ರ ತಂದೆಗಂತೂ ಇವಳ ಮಾರ್ಕ್ಸ್ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಈಗ ಸ್ಕೂಲ್ ಮುಗಿಸ್ಕೊಂಡು ಮೀರಾ ಒಂದು ಸ್ಟೇಷನರಿ ಅಂಗಡಿಗೆ ಹೋಗ್ತಾಳೆ. ಅವಳು ಹೋಗಿರೋದು ಸ್ಟೇಷನರಿಗೆ ಅಲ್ಲ, ಬದಲಾಗಿ ಶ್ರೀನಿವಾಸ್ನ ನೋಡೋಕೆ. ಈಗ ಇಬ್ರು ಕೂತ್ಕೊಂಡು ಓದೋದ್ರ ಬಗ್ಗೆ, ಬರೆಯೋದ್ರ ಬಗ್ಗೆ, ಮತ್ತೆ ಫ್ಯೂಚರ್ ಬಗ್ಗೆ ಎಲ್ಲಾನು ಮಾತಾಡ್ತಾ ಇದಾರೆ. ಇದಾದ್ಮೇಲೆ ಮೀರಾ ಇನ್ನೂ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ತಾ ಇದ್ದಾಳೆ. ಅಂದ್ರೆ ಯಾವ ರೀತಿ ಹೇಳೋದು ಅದನ್ನ ನೀವೇನೇ ಅರ್ಥ ಮಾಡ್ಕೊಳ್ಳಿ. ಇದಾದ್ಮೇಲೆ ಸ್ಕೂಲಲ್ಲಿ ಹಾಲಿಡೇಸ್ ಕೊಟ್ಟಿದ್ದಾರೆ. ಈಗ ಮೀರಾಗೆ ಶ್ರೀನಿವಾಸ್ ಜೊತೆ ಆಚೆ ಹೋಗ್ಬೇಕಂತ ಆಸೆ. ಬಟ್ ಮನೇಲಿ ಈ ರೀತಿ ಕೇಳಿದ್ರೆ ಸುಮ್ನೆ ಬಿಡ್ತಾರ. ಅದಕ್ಕೆ ಅವಳು ಅವ್ರ ಅಮ್ಮ ಹತ್ರ ಹೋಗಿ, ಅಮ್ಮ ನಾನು ಮತ್ತೆ ಪ್ರಿಯಾ ಸಿನಿಮಾ ನೋಡಕ್ಕೆ ಹೋಗ್ತಾ ಇದೀರಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ, ಈಗ ನಿನ್ಗೆ ಸ್ಟಡಿ ಹಾಲಿಡೇಸ್ ತಾನೇ ಕೊಟ್ಟಿದ್ದಾರೆ, ಹೋಗಿ ನೀನು ಓದ್ಕೋ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಮೀರಾ ಅವ್ರ ಅಪ್ಪನಿಗೆ, ಅಪ್ಪ 3 hours ಅಷ್ಟೇನೆ, ಹೀಗೋಗಿ ಹಾಗೆ ಬಂದ್ಬಿಡ್ತೀರಿ ಅಂತ ಹೇಳ್ತಾ ಇದ್ದಾಳೆ. ಬಟ್ ಅವ್ರ ಅಪ್ಪನಿಗೂ ಇವಳನ್ನ ಆಚೆ ಕಳ್ಸೋದು ಇಷ್ಟನೇ ಇಲ್ಲ. ಬಟ್ ಏನ್ ಮಾಡೋದು, ಒಬ್ಳೆ ಮಗಳು, ಇಷ್ಟೊಂದು ಫೋರ್ಸ್ಫುಲ್ ಆಗಿ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗುತ್ತಾ. ಅದಕ್ಕೆ ಅವ್ರು ಓಕೆ ಅಂತ ಪರ್ಮಿಷನ್ ಕೊಡ್ತಾರ. ಇದಾದ್ಮೇಲೆ ಪ್ರಿಯಾ ಕೂಡ ಅವ್ರ ಮನೆಗೆ ಬರ್ತಾಳೆ. ಈಗ ಇಬ್ರು ಸೇರ್ಕೊಂಡು ಮನೆಯಿಂದ ಆಚೆನೂ ಹೊರಡ್ತಾರೆ. ಬಟ್ ಮೀರಾ ಪ್ಲಾನ್ ಏನೋ ಶ್ರೀನಿವಾಸ್ ಜೊತೆ ಹೋಗೋದು. ಅದಕ್ಕೆ ಮೀರಾ ಪ್ರಿಯಾನ ಬೇರೆ ಕಡೆ ಕಳಿಸಿ ಇವಳು ಶ್ರೀನಿವಾಸ್ ಜೊತೆ ಹೋಗ್ತಾಳೆ. ಇಬ್ರು ಸೇರ್ಕೊಂಡು ಮೂವಿಗೆ ಹೋಗ್ತಾರಂತ ನಾವ್ ಅನ್ಕೊಂಡ್ರೆ, ಬದಲಾಗಿ ಇವರು ಊರಿಂದ ಆಚೆ ಇರೋ ಒಂದು ಬೆಟ್ಟಕ್ಕೆ ಹೋಗ್ತಾ ಇದಾರೆ. ಇದಾದ್ಮೇಲೆ ಇನ್ನೇನು ಇವರಿಬ್ರು ಪ್ರೀತಿಯಿಂದ ಮಾತಾಡೋದು, ಕತೆಗಳನ್ನ ಹೊಡೆಯೋದು ಇದೇ ರೀತಿ ಮಾಡ್ತಾ ಇದಾರೆ. ಅದೇ ರೀತಿ ಮಾತಾಡ್ತಾ ಶ್ರೀನಿವಾಸ್ ಸ್ವಲ್ಪ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಮೀರಾ ಕೂಡ ಓಕೆ ಅಂತ ಹೇಳಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾಳೆ. ಬಟ್ ಅದೇ ಟೈಮಲ್ಲಿ ಮೀರಾಗೆ ಒಂದು ಡೌಟ್ ಬರುತ್ತೆ. ಆಗ ಮೀರಾ ಶ್ರೀನಿವಾಸ್ ಹತ್ರ, ನಾವಿಬ್ರು ಈ ಪರ್ಸನಲ್ ಟೈಮ್ ಅನ್ನ ಫಸ್ಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ, ಬಟ್ ನಿನ್ಗೆ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಕಾಣ್ತಾ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಶ್ರೀನಿವಾಸ್ ನಗಾಡ್ತಾ, ನಾನ್ ನಿಂಗೆ ಮೊದ್ಲೇನೆ ಹೇಳಿದ್ನಲ್ಲ, ಹಾಂಕಾಂಗ್ ಅಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನಂಗೊಂದು ಹುಡುಗಿ ಪರಿಚಯ ಇತ್ತು ಅಂತ, ಅಲ್ಲೇ ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳ್ತಾರಂತ ಮೀರಾಳ ಮುಖನೇ ಚೇಂಜ್ ಆಗ್ತಾ ಇದೆ. ಈಚೆನೆ ಅವಳು ಅನ್ಕೊಂಡಿದ್ಲು ಶ್ರೀನಿವಾಸ್ ಫಸ್ಟ್ ಟೈಮ್ ನನ್ನನ್ನೇ ಲವ್ ಮಾಡ್ತಾ ಇರೋದು ಅಂತ. ಬಟ್ ಏನ್ ಮಾಡೋದು, ಶ್ರೀನಿವಾಸ್ಗೆ ಹಳೆ ಲವ್ ಇದೆ, ಕತೆಗಳೆಲ್ಲ ಮುಗ್ದೋಗಿದೆ. ಇದರಿಂದ ಮೀರಾ ಏನು ಕೂಡ ಮಾತಾಡದೆ ಅಲ್ಲಿಂದ ಆಚೆ ಹೊರಟೋಗ್ತಾಳೆ. ಈಗ ತುಂಬಾನೇ ಬೇಗ ಮೀರಾ ಮನೆಗೆ ಬಂದಲ್ಲ. ಅದಕ್ಕೆ ಮೀರಾಳ ಅಮ್ಮ, ಮೀರಾ ಮೂವಿಗಂತ ಹೋದಲ್ಲ, ಇಷ್ಟ ಬೇಗ ಬಂದ್ಬಿಟ್ಟಿದ್ಯಾ, ಮೂವಿ ಚೆನ್ನಾಗಿತ್ತಾ ಅಂತ ಕೇಳ್ತಾ ಇದಾರೆ. ಅದಕ್ಕೆ ಮೀರಾ ಡೌಟ್ ಬರ್ಬಾರ್ದು ಅಂತ, ಅಮ್ಮ ಆ ಮೂವಿ ಚೆನ್ನಾಗಿ ಇರ್ಲಿಲ್ಲ, ಅದಕ್ಕೆ ಬೇಗ ವಾಪಸ್ ಬಂದ್ಬಿಟ್ಟೆ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಂತ ಅವ್ರ ಅಮ್ಮನಿಗೆ ಸ್ವಲ್ಪ ಡೌಟ್ ಏನೋ ಬರ್ತಾ ಇದೆ. ಬಟ್ ಹೊರಗಡೆ ತೋರಿಸಬಾರ್ದಂತ ಸುಮ್ನೆ ಇದಾರೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಅನಿಲ ಮೀರನ್ನ ಕರೆದು, ನೋಡು ನೀನು ಮತ್ತೆ ಶ್ರೀನಿವಾಸ್ ಇಬ್ರು ಕೂಡ ಒಂದೇ ರೂಮ್ ಅಲ್ಲಿ ಕುತ್ಕೊಂಡು ಓದ್ಕೊಂಬಾರ್ದು. ಅವನೊಂದ್ ರೂಮ್ ಅಲ್ಲಿ ಕುತ್ಕೊಂಡು ಓದ್ಕೊಳ್ಳಿ, ನೀನೊಂದ್ ರೂಮ್ ಅಲ್ಲಿ ಕುತ್ಕೊಂಡು ಓದ್ಕೋ. ಅಕಸ್ಮಾತ್ ಏನಾದ್ರು ಡೌಟ್ ಬಂತ, ಅವ್ನ್ ಬಂದು ಬೇಕಾದ್ರೆ ನಿನ್ನ ಹತ್ರ ಡೌಟ್ ಕೇಳ್ಕೊಳ್ಳಿ, ಬಟ್ ರೂಮ್ ಡೋರ್ ನ ಕ್ಲೋಸೇ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳ್ದಂತ ಮೀರಾ, ಅಮ್ಮ ಇಬ್ರು ಒಟ್ಟಿಗೆ ಕುತ್ಕೊಂಡು ಓದ್ಕೊಂಡ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಅನಿಲ, ಅದೇನು ಬೇಡಮ್ಮ, ಇಬ್ರು ಬೇರೆ ಬೇರೆ ರೂಮ್ ಅಲ್ಲಿ ಕುತ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳ್ತಾರದ ಮೀರಾಗೆ ಒಂದು ಚೂರು ಕೂಡ ಇಷ್ಟನೇ ಆಗ್ತಾ ಇಲ್ಲ. ಆದ್ರೆ ಜಾಸ್ತಿ ಕ್ವಶನ್ ಮಾಡಕ್ ಆಗಲ್ವಲ್ಲ, ಆ ರೀತಿ ಏನಾದ್ರು ಮಾಡ್ಬಿಟ್ರೆ ಅವ್ರ ಅಮ್ಮನಿಗೆ ಡೌಟ್ ಬಂದ್ಬಿಡುತ್ತೆ. ಅದಕ್ಕೇನೆ ಮೀರಾ ಏನು ಕೂಡ ಮಾತಾಡದೆ ಸುಮ್ನೆ ಹೋಗ್ತಾಳೆ. ಇದಾದ್ಮೇಲೆ ಅದೇ ದಿನ ಸಂಜೆ ಶ್ರೀನಿವಾಸ್ ಕೂಡ ಬರ್ತಾನೆ. ಈಗ ಮೀರಾ ಒಂದು ರೂಮ್ ಅಲ್ಲಿ, ಶ್ರೀನಿವಾಸ್ ಒಂದು ರೂಮ್ ಅಲ್ಲಿ ಇಬ್ರು ಕುತ್ಕೊಂಡು ಓದ್ಕೊಂತಾ ಇದ್ದಾರೆ. ಬಟ್ ಇಬ್ರು ಬೇರೆ ಬೇರೆ ರೂಮ್ ಅಲ್ಲಿ ಕೂತಿರೋದಕ್ಕೆ ಇಬ್ರಿಗೂ ಬೇಜಾರಾಗ್ತಾ ಇದೆ. ಇದಾದ್ಮೇಲೆ ಶ್ರೀನಿವಾಸ್ ಮೀರಾ ಹತ್ರ ಮಾತಾಡ್ತಾ ಇಲ್ಲ, ಬದಲಾಗಿ ಅನಿಲ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಇಬ್ರು ನಗಾಡ್ಕೊಂಡು ಫ್ರೆಂಡ್ ಲೆಗೆ ಮಾತಾಡ್ತಾ ಇದ್ದಾರೆ. ಇದನ್ನ ನೋಡಂತ ಮೀರಾಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಅದಕ್ಕೆ ಅವಳು ಇನ್ಮೇಲೆ ನಾವು ಈ ಮನೇಲಿ ಮೀಟ್ ಆಗೋದು ಕಷ್ಟ, ಬೇರೆ ಯಾವ್ದಾದ್ರು ಜಾಗ ಹುಡ್ಕೊಬೇಕಂತ ಲೆಕ್ಕ ಆಗ್ತಾ ಇದ್ದಾಳೆ. ಅದಕ್ಕೆ ಅವಳು ಶ್ರೀನಿವಾಸ್ಗೆ ಒಂದು ವಾಯ್ಸ್ ಮೆಸೇಜ್ ಅನ್ನ ಕಳಿಸಿ, ನೋಡು ನಾವಿಬ್ರು ಇನ್ಮೇಲೆ ಮನೇಲಿ ಮೀಟ್ ಆಗೋದು ಬೇಡ, ನಾಳೆ ಸಂಜೆ ನಾವು ಸ್ಕೂಲ್ಗೆ ಹೋಗೋ ದಾರಿ ಇದೆಯಲ್ಲ, ಅಲ್ಲೇ ನನಗೆ ವೆಯ್ಟ್ ಮಾಡ್ತಾ ಇರ್ತೀನಿ, ನೀನು ಕೂಡ ಅಲ್ಲಿಗೆ ಬಾ ಅಂತ ರೆಕಾರ್ಡಿಂಗ್ ಮಾಡಿದ್ದಾಳೆ. ಇದಾದ್ಮೇಲೆ ಆ ರೆಕಾರ್ಡ್ ಅನ್ನ ಅವನಿಗೆ ಕೊಡ್ಬೇಕಲ್ಲ, ಅದಕ್ಕೆ ಸ್ಕೂಲ್ ಹತ್ರ ಅವನ ಮೀಟ್ ಆಗಿ ಅವನ ಕೈಗೆ ಇದನ್ನ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಅಷ್ಟಲ್ಲೇ ಅಲ್ಲಿದ್ದಂತ ಒಬ್ಬ ಟೀಚರ್ ಇದನ್ನ ಅಬ್ಸರ್ವ್ ಮಾಡ್ತಾರೆ. ಬಟ್ ಅವ್ರಿಗೆ ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ಏನು ಕೂಡ ಕ್ವಶನ್ ಮಾಡಕ್ ಹೋಗೋದಿಲ್ಲ. ಇದಾದ್ಮೇಲೆ ಮೀರಾ ಶ್ರೀನಿವಾಸ್ ಬರ್ತಾನಂತ ಆಚೆ ಕಡೆ ವೆಯ್ಟ್ ಮಾಡ್ತಾ ನಿಂತಿದ್ದಾಳೆ. ಟೈಮ್ ನೋಡಿದ್ರೆ ತುಂಬಾನೇ ಜಾಸ್ತಿ ಆಗಿದೆ. ಬಟ್ ಶ್ರೀನಿವಾಸ್ ಇಲ್ಲಿ ಅಂದ್ರೆ ಅವನಿನ್ನ ಬಂದೇ ಇಲ್ಲ. ಬಟ್ ಮೀರಾ ಶ್ರೀನಿವಾಸ್ ಬರ್ತಾನೆ ಅಂತ ಅಲ್ಲೇನೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಆದ್ರೆ ಏನ್ ಮಾಡೋದು, ಶ್ರೀನಿವಾಸ್ ಬರೋದೇ ಇಲ್ಲ. ಇದರಿಂದ ಮೀರಾ ತುಂಬಾನೇ ಬೇಜಾರಿಂದ ಮನೆಗೆ ಬಂದ್ಬಿಡ್ತಾಳೆ. ಬಟ್ ಮನೆಗೆ ಬಂದ ಮೀರಾಗೆ ಒಂದು ಆಶ್ಚರ್ಯ ಕಾದಿದೆ. ಅದೇನಂದ್ರೆ ಶ್ರೀನಿವಾಸ್ ಆಲ್ರೆಡಿ ಮನೆಗೆ ಬಂದು ಅನಿಲ ಜೊತೆ ಮಾತಾಡ್ತಾ ಇದ್ದಾನೆ. ಇದನ್ನ ನೋಡಂತ ಮೀರಿಗೆ ಎಷ್ಟು ಉರಿ ಬೇಡ ಸರಿ ಅಂತ ಮೀರಾ ಒಂದು ಒಳ್ಳೆ ಟೈಮ್ ಅಂತ ಕಾಯ್ತಾ ಇದ್ದಾಳೆ. ಈಗ ಅನಿಲ ಏನು ಕೆಲಸ ಇದೆ ಅಂತ ಅಲ್ಲಿಂದ ಎದ್ದು ಹೋಗ್ತಾಳೆ. ಈಗ ಮೀರಾ ಶ್ರೀನಿವಾಸ್ ಹತ್ರ ಹೋಗಿ, ನನಗೆ ರೆಕಾರ್ಡಿಂಗ್ ಕೊಟ್ನಲ್ಲ, ಆ ರೆಕಾರ್ಡಿಂಗ್ ನೀನು ಕೇಳ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಶ್ರೀನಿವಾಸ್, ಇಲ್ಲ ನನಗೆ ಅಷ್ಟೊಂದು ಟೈಮ್ ಇರ್ಲಿಲ್ಲ, ಮನೆಗ್ ಬಂದ್ಮೇಲೆ ಆ ರೆಕಾರ್ಡಿಂಗ್ ಕೇಳೋಣ ಅಂತ ಅನ್ಕೊಂಡೆ, ಬಟ್ ಅಷ್ಟಲ್ಲೇ ನಿಮ್ಮ ಅಮ್ಮ ಬಂದ್ರು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಈ ಆನ್ಸರ್ ಮೀರಾಗೆ ಒಂದು ಚೂರು ಕೂಡ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಶ್ರೀನಿವಾಸ್ಗಂತ ಅವಳು ತುಂಬಾ ಹೊತ್ತು ವೇಟ್ ಮಾಡ್ಲಲ್ಲ, ಆಗಿರ್ಬೇಕಾದ್ರೆ ಅವನು ಈ ರೀತಿ ಆನ್ಸರ್ ಕೊಡೋದು ಅವಳಿಗೆ ಇಷ್ಟನೇ ಆಗ್ತಾ ಇಲ್ಲ. ಅದಕ್ಕೆ ಅವಳು ಬೇಜಾರಿಂದ, ನೀನು ನಮ್ಮ ಮನೆಗೆ ಬರ್ತೀಯಲ್ಲ, ಆಗ ನೀನ್ ನಮ್ಮ ಅಮ್ಮನ ಹತ್ರ ಮಾತ್ರ ಮಾತಾಡ್ತೀಯ, ನನ್ನ ಹತ್ರ ಯಾಕೆ ಮಾತಾಡೋದಿಲ್ಲ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಶ್ರೀನಿವಾಸ್ ನಗಾಡ್ತಾ, ಅದಕ್ಕೂ ಒಂದು ರೀಸನ್ ಇದೆ, ಅದೇನಂದ್ರೆ ನಿಮ್ಮ ಅಮ್ಮನ ಹತ್ರ ನಾವು ಚೆನ್ನಾಗಿದ್ರೆ ತಾನೇ ನಿಮ್ಮ ಮನೆಗೆ ಬರಕಾಗೋದು ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದಂತ ಮೀರಾಗೆ ಇವನ್ ಮಾತು ಕರೆಕ್ಟ್ ಅಂತಾನೆ ಅನ್ಸುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಶ್ರೀನಿವಾಸ್ನ ಬರ್ಡೇ ಕೂಡ ಬರುತ್ತೆ. ಅದಕ್ಕೆ ಮೀರಾ ಒಂದು ಚಿಕ್ಕ ಐಡಿಯಾ ಕೂಡ ಮಾಡ್ಕೊಂತಾಳೆ. ಅದೇನಂದ್ರೆ ನಾಳೆ ನಾವು ಒಂದು ಗ್ರೂಪ್ ಶೆಡ್ ಇದೆ ಅಂತ ನಮ್ಮ ಮನೆಗೆ ಹೋಗೋಣ, ಅದಾದ್ಮೇಲೆ ಮನೆ ಟೆರಸ್ ಇದೆಯಲ್ಲ, ಅಲ್ಲಿ ಹೋಗಿ ನಾವು ಸ್ವಲ್ಪ ಹೊತ್ತವರೆಗೂ ಚೆನ್ನಾಗಿ ಮಾತಾಡೋಣ ಅಂತ ಹೇಳಿದ್ದಾಳೆ. ಇದಕ್ಕೆ ಶ್ರೀನಿವಾಸ್ ಕೂಡ ಓಕೆ ಅಂತ ಹೇಳಿದ್ದಾನೆ. ಈಗ ಹೋಗಿ ಅವ್ರ ಅಮ್ಮನ ಹತ್ರ ಪರ್ಮಿಷನ್ ತಗೋಬೇಕಲ್ಲ. ಅದಕ್ಕೆ ಈಗ ಮೀರಾ ಅವ್ರ ಅಮ್ಮ
ಹತ್ರ ಹೋಗಿ ಈ ವಿಚಾರ ಹೇಳಿ ಪರ್ಮಿಷನ್ ತಗೊಂತಾಳೆ. ಅದಕ್ಕೆ ಅನಿಲ ಕೂಡ ಓದತ್ತಾನೆ ಸರಿ ನಮ್ಮ ಅಂತ ಪರ್ಮಿಷನ್ ಕೊಡ್ತಾರ. ಇದಕ್ಕೆ ಮೀರಾ ತುಂಬಾನೇ ಖುಷಿಯಿಂದ ಟೆರಸ್ ಮೇಲೆ ಒಂದು ಬೆಡ್ಶೀಟ್ ಕೂಡ ರೆಡಿ ಮಾಡಿದಾಳೆ. ಯಾಕಂದ್ರೆ ಶ್ರೀನಿವಾಸನ ಜೊತೆ ತುಂಬಾ ಹೊತ್ತು ಮಾತಾಡಬೇಕು, ತುಂಬಾ ಕತೆಗಳನ್ನ ಮಾತಾಡಬೇಕು, ಅದಕ್ಕೇನೆ ಅವಳು ಈ ರೀತಿ ಮಾಡಿದಾಳೆ. ಇದಾದ್ಮೇಲೆ ಅದೇ ದಿನ ನೈಟ್ ಮೀರಾಳ ಮನೇಲಿ ಶ್ರೀನಿವಾಸನ ಬರ್ಡೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಶ್ರೀನಿವಾಸನ ಕೇಕ್ ಕಟ್ ಮಾಡಿ ಅನಿಲ್ಗೆ ತಿನ್ನಿಸ್ತಾ ಇದ್ದಾನೆ. ಅದಾದ್ಮೇಲೆ ತಂದು ಮೀರಾಗೆ ತಿನ್ನಿಸ್ತಾ ಇದ್ದಾನೆ. ಇದಾದ್ಮೇಲೆ ಮೀರಾ ಅವ್ರ ಅಮ್ಮನ ಹತ್ರ ಅಮ್ಮ ನಮ್ಮಿಬ್ರಿಗೂ ಗ್ರೂಪ್ ಸ್ಟಡಿ ಇದೆಯಲ್ಲ, ಇಬ್ರು ಕೂತ್ಕೊಂಡು ಒಂದೇ ರೂಮ್ ಅಲ್ಲಿ ಓದ್ಕೊಂತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರಮ್ಮ ಇಲ್ಲ ಇಲ್ಲ ಆ ರೀತಿ ಎಲ್ಲ ಆಗೋದಿಲ್ಲ, ಇಬ್ರಿಗೂ ಸಪರೇಟ್ ರೂಮ್ ಇದೆ, ಅಲ್ಲೇನೆ ಹೋಗಿ ಓದ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೀರಾ ಹೋಗಿ ಶ್ರೀನಿವಾಸನ ಎಬ್ಸಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಏನ್ ಮಾಡೋದು ಅವನಿಗೆ ಅಷ್ಟೊತ್ತಲ್ಲಿ ಇದ್ದು ಅಭ್ಯಾಸನೇ ಇಲ್ಲ, ಅದಕ್ಕೆ ಅವನು ಎದ್ದೇಳ್ತಾನೆ ಇಲ್ಲ. ಈಗ ಮೀರಾ ಶ್ರೀನಿವಾಸ್ ಹತ್ರ ಎದ್ದು ಟೈಮ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಶ್ರೀನಿವಾಸ್ ಇಲ್ಲ ಇಲ್ಲ ಇನ್ನ ಒಂದು ಹಾಫ್ ಅನ್ ಅವರ್ ಮಲ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟಲ್ಲೇ ಅನಿಲ್ ಅಲ್ಲಿಗೆ ಬಂದು ಅವನಿಗೆ ತುಂಬಾನೇ ಸ್ಟ್ರೆಸ್ ಆದಂಗೆ ಕಾಣ್ತಾ ಇದ್ದ, ದಯವಿಟ್ಟು ಅವನ ಮಲಗಕ್ಕೆ ಬಿಡು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮೀರಾ ತುಂಬಾನೇ ಬೇಜಾರಿಂದ ಸರಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಇದಾದ್ಮೇಲೆ ಟೈಮಿಗೆ 5:30 ಆಗಿದೆ. ಮತ್ತೆ ಶ್ರೀನಿವಾಸ್ ಹತ್ರ ಬಂದು ಟೈಮ್ 5:30 ಆಗಿದೆ ಎದ್ದೇಳು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಶ್ರೀನಿವಾಸ್ ಇನ್ನು 10 ನಿಮಿಷ ಕಣೆ ಮಲಗಿ ಎದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗ ಟೈಮ್ ನೋಡಿದ್ರೆ 6 ಗಂಟೆ ಆಗಿದೆ, ಇಷ್ಟೊತ್ತಾದ್ರೂ ಅವನು ಇನ್ನೂ ಎದ್ದೇ ಇಲ್ಲ. ಮೀರಾ ಬೆಳಗ್ಗೆನೇ ಇದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ತುಂಬಾನೇ ಪ್ಲಾನ್ ಮಾಡಿದ್ಲು. ಬಟ್ ಶ್ರೀನಿವಾಸ್ಗೆ ಮೀರಾಗಿಂತ ಅವನ ನಿದ್ದೆನೇ ಇಂಪಾರ್ಟೆಂಟ್. ಇದರಿಂದ ಮೀರಾಗೆ ತುಂಬಾನೇ ಕೋಪ ಬರುತ್ತೆ. ಇದನ್ನ ನೋಡಿದಂತ ಶ್ರೀನಿವಾಸ್ ಮೀರಾ ಹತ್ರ ಬಂದು ಸಾರಿ ಕಣೆ ನಂದು ತಪ್ಪಾಯ್ತು, ರಾತ್ರಿ ನಿಮ್ಮ ಅಮ್ಮ ತುಂಬಾ ಓದು ನನ್ನ ಹತ್ರ ಮಾತಾಡ್ಕೊಂಡೇ ಇದ್ದೋಗ್ಬಿಟ್ರು, ಅದಕ್ಕೆ ತುಂಬಾ ಲೇಟ್ ಆಗೋಯ್ತು ಮಲಗೋದು, ಅದೇ ರೀಸನ್ ಗೆ ಕಣೆ ಬೆಳಿಗ್ಗೆ ಹೇಳಕ್ಕಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ರೀಸನ್ ಏನಂತ ಗೊತ್ತಾಯ್ತು, ಅದಕ್ಕೆ ಮೀರಾ ಕೂಡ ಕೂಲ್ ಆಗಿ ಓಕೆ ಅಂತ ಒಪ್ಕೊಂತಾಳೆ. ಅದೇ ರೀತಿ ಈಗ ದಿನಗಳು ಕಳೀತಾ ಇದೆ, ಇಬ್ರು ಬಾಂಡಿಂಗು ಬೆಳೀತಾ ಇದ್ದ. ಒಂದಿನ ಮನೇಲಿ ಯಾರು ಇಲ್ಲ ಅಂತ ಟೈಮ್ ನ ನೋಡ್ಕೊಂಡು ನಾವಿಬ್ರು ಹೊರಗಡೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕಂತಾನೆ ಅವ್ರಿಬ್ರು ಸೇರ್ಕೊಂಡು ಊರಿಂದ ಆಚೆ ಬಂದಿದ್ದಾರೆ. ಈಗ ಬಾಂಡಿಂಗು ಬೆಳೆದಿದೆ, ಇಬ್ರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆನೂ ಬಂದಿದೆ. ಈಗ ಮೀರಾ ಲವ್ ಗಿವ್ ಅನ್ಕೊಂಡು ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ, ಅದಕ್ಕೇನೆ ಮೀರಾಗೆ ಎಕ್ಸಾಮ್ ಅಲ್ಲಿ ತುಂಬಾನೇ ಕಡಿಮೆ ಮಾರ್ಕ್ಸ್ ಬಂದಿದೆ. ಇದನ್ನ ನೋಡುವಂತ ಮೀರಾಗೆ ಮಾತ್ರ ಅಲ್ಲ ಆ ಟೀಚರ್ಸ್ಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಅದಕ್ಕೆ ಟೀಚರ್ ಮೀರಾ ಹತ್ರ ಬಂದು ಏನ್ ಮೀರಾ ಮಾರ್ಕ್ಸ್ ಇಷ್ಟೊಂದು ತೆಗೆದು ಬಿಟ್ಟಿದ್ಯಾ, ನಿನ್ ಬಗ್ಗೆ ನಾವು ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ವಿ, ಬಟ್ ಮಾರ್ಕ್ಸ್ ನೋಡ್ರಿ ತುಂಬಾನೇ ಕಡಿಮೆ ಆಗ್ತಾ ಇದೆ ಅಂತ ಬೈತಾ ಇದಾರ. ಈ ಮಾತಿಗೆ ಮೀರಾ ಹತ್ರ ಏನು ಕೂಡ ಆನ್ಸರೇ ಇಲ್ಲ. ಇದಕ್ಕೆ ಟೀಚರ್ ಮತ್ತೆ ಇದೇ ರಿಪೀಟ್ ಆಯ್ತಂದ್ರೆ ನಿಮ್ಮ ಪೇರೆಂಟ್ಸ್ ಬರ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿದಂತ ಮೀರಾಗೆ ಒಂದು ವಿಚಾರ ಅರ್ಥ ಆಗುತ್ತೆ. ಅದೇನಂದ್ರೆ ಇವಳು ಲವ್ ಅಲ್ಲಿ ಬಿದ್ದಿದ್ದಾಳಲ್ಲ, ಅದರಿಂದ ಇವಳು ಸ್ಟಡೀಸ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅನ್ನೋದು ಇವಳಿಗೆ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಡೇ ಇದೆ, ಅದಕ್ಕೆ ಎಲ್ಲ ಹುಡುಗಿರು ಸೀರೆನ ಉಟ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಮೀರಾನು ಕೂಡ. ಮೀರಾ ಹಿಂದಗಡೆ ಜಾಕೆಟ್ ಅಲ್ಲಿ ಏನೋ ಒಂದು ಹುಕ್ ಕರೆಕ್ಟ್ ಆಗಿ ಕೂತ್ಕೊಂಡಿಲ್ಲ. ಈಗ ಅನಿಲ ಅದನ್ನ ರೆಡಿ ಮಾಡಕ್ಕೆ ಅಂತ ಬರ್ತಾಳೆ. ಬಟ್ ಮೀರಾಗೆ ಇದೆಲ್ಲ ಇಷ್ಟನೇ ಆಗ್ತಾ ಇಲ್ಲ. ಅಮ್ಮ ನಾನೇನು ಚಿಕ್ಕೋಳಲ್ಲ, ನೀವು ಮತ್ತೆ ಮತ್ತೆ ಬಂದು ಈ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಇದ್ದಾಳೆ. ಇದಾದ್ಮೇಲೆ ಮೀರಾ ಅದನ್ನ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಏನ್ ಮಾಡಿದ್ರು ಅದು ರೆಡಿನೇ ಆಗ್ತಾ ಇರೋದಿಲ್ಲ. ಇದಾದ್ಮೇಲೆ ಮೀರಾ ಅಲ್ಲಿ ಬರ್ತದಂತ ಒಬ್ಬ ಟೀಚರ್ ಹತ್ರ ಅದನ್ನ ರೆಡಿ ಮಾಡ್ಸ್ಕೊಂತಾಳೆ. ಇದನ್ನ ನೋಡಂತ ಅವ್ರ ಅಮ್ಮನಿಗೆ ಎಷ್ಟೆಲ್ಲ ಬೇಜಾರಾಗ್ಬೇಡ, ಅವ್ರ ಅಮ್ಮನೇ ಹೇಳ್ತಲ್ಲ ನಾನು ಅದನ್ನ ರೆಡಿ ಮಾಡ್ತೀನಿ ಅಂತ. ಬಟ್ ಅದಕ್ಕೆ ಮೀರಾ ಬೇಡ ಅಂತ ಹೇಳಿದ್ಲು. ಬಟ್ ಅದನ್ನ ಯಾವ್ದೋ ಟೀಚರ್ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊಂತಾ ಇದ್ದಾಳೆ. ಸರಿ ಅಂತ ಅನಿಲ ಕೂಡ ಅಲ್ಲಿಂದ ಹೋಗ್ತಾಳೆ. ಆ ರೀತಿ ಅವಳು ಹೋಗ್ಬೇಕಾದ್ರೆ ಶ್ರೀನಿವಾಸನ ಬಗ್ಗೆನೇ ಕೇಳ್ತಾ ಇದ್ದಾಳೆ. ಇದರಿಂದ ಮೀರಾಗೆ ತುಂಬಾನೇ ಕೋಪ ಬರ್ತಾ ಇದೆ. ಬಟ್ ಏನ್ ಮಾಡೋದು, ಅವ್ರ ಅಮ್ಮ ತಾನೇ ಏನು ಕೂಡ ಮಾಡಕ್ ಆಗೋದಿಲ್ಲ. ಇದಾಗಿ ಸ್ವಲ್ಪ ಹೊತ್ತಿಗೆ ಈಗ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಆ ಫಂಕ್ಷನ್ ಅಲ್ಲಿ ಮೀರನ್ನೇ ಮುಂದೆ ಬಂದು ಮಾತಾಡ್ತಾ ಇದ್ದಾಳೆ. ಬಟ್ ಇವಳಿಂದ ಡಿಸ್ಮಿಸ್ ಆಗಿದ್ರಲ್ಲ ಆ ಹುಡುಗರು, ಅವರಿಗೆ ಇವಳು ಮಾತಾಡ್ಬೇಕಾದ್ರೆ ತುಂಬಾನೇ ಕಿರಿಕನ ಮಾಡ್ತಾ ಇದ್ದಾರೆ. ಇದರಿಂದ ಮೀರಾಗೆ ತುಂಬಾನೇ ಅವಮಾನ ಆಗಿ ಅಲ್ಲಿಂದ ಅವಳು ಹೊರಟೋಗ್ತಾಳೆ. ಅಲ್ಲಿಂದ ಹೋದಂತ ಮೀರಾ ಸ್ಕೂಲ್ ನ ಟೆರಸ್ ಮೇಲೆ ಹೋಗಕ್ಕೆ ಟ್ರೈ ಮಾಡ್ತಾಳೆ. ಯಾಕಂದ್ರೆ ಶ್ರೀನಿವಾಸ್ ಜೊತೆ ಸೇರ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಕಂತ. ಬಟ್ ಅಲ್ಲಿ ಬಂದು ನೋಡಿದ್ರೆ ಟೆರಸ್ಗೂ ಒಂದು ಡೋರ್ ಲಾಕ್ ಆಗಿದೆ. ಇದನ್ನ ನೋಡಿದಂತ ಮೀರಾ ಅಯ್ಯೋ ದೇವರೇ ಇದಕ್ಕೂ ಕೂಡ ಬೀಗ ಹಾಕ್ಬಿಟ್ರು ಅಂತ ಅನ್ಕೊಂತಾ ಇದ್ದಾಳೆ. ಇದೆಲ್ಲ ನೋಡ್ತಿದ್ದ ಶ್ರೀನಿವಾಸ್ ಈಗ ನಗಾಡ್ತಾ ಅಲ್ಲಿಗೆ ಬರ್ತಾನೆ. ಇದಾದ್ಮೇಲೆ ಶ್ರೀನಿವಾಸ್ ಮೀರಾ ಹತ್ರ ಮಾತಾಡ್ತಾ ನಿನ್ಗೇನು ಕೀತನೆ ಬೇಕು ನಾನು ತಂದ್ಕೊಡ್ತೀನಿ ಸುಮ್ನೆ ಇರು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮೀರಾಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಮೀರಾ ನಿಜನಾ ಈ ಕೀ ಯಾರು ಸುಮ್ನೆ ಕೊಡಲ್ಲಪ್ಪ ಅಂತ ಹೇಳ್ತಾ ಇದ್ದಾಳ. ಅದಕ್ಕೆ ಶ್ರೀನಿವಾಸ್ ನಗಾಡ್ತಾ ಇಡೀ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕೀ ಇರುತ್ತೆ, ಅವ್ರಿಗೆ ಏನ್ ಇಷ್ಟನೋ ಅದನ್ನ ಅವ್ರಿಗೆ ಕೊಟ್ರೆ ಅವ್ರು ನಮ್ಗೆ ಬೇಕಾದಂತ ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಂತ ಮೇರೆಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಶ್ರೀನಿವಾಸ್ ಯಾರನ್ನ ಬೇಕಾದ್ರೂ ಫ್ರೆಂಡ್ ಮಾಡ್ಕೊಂತಾನೆ. ಅಷ್ಟೇ ಯಾಕೆ ಸ್ಕೂಲ್ ಅಲ್ಲಿರೋ ಟೀಚರ್, ಮನೇಲಿರೋ ಇವರಮ್ಮ ಕೂಡ ಇವನಿಗೆ ಫ್ರೆಂಡ್ ಅಲ್ವಾ. ಅದರಿಂದ ಮೀರಾಗೆ ಅನ್ಸುತ್ತೆ ಇವನು ಮನಸ್ಸನ್ನ ತುಂಬಾನೇ ಈಸಿಯಾಗಿ ಗೆದ್ಬಿಡ್ತಾನೆ ಅಂತ. ಅಷ್ಟಲ್ಲೇ ಮೀರಾಗೆ ಕಿಚಾಯಿಸ್ತಾ ಇದ್ರಲ್ಲ ಆ ಹುಡುಗರು ಈಗ ಮೀರಾ ಹತ್ರ ಬರ್ತಾರೆ. ಆ ರೀತಿ ಬಂದವರು ಮತ್ತೆ ಈಗ ಮೀರಾಗೆ ಕಿಚಾಯಿಸಕ್ಕೆ ಶುರು ಮಾಡ್ಕೊಂತಾರೆ. ಇದರಿಂದ ಮೀರಾ ತುಂಬಾನೇ ಭಯದಿಂದ ಒಂದು ರೂಮ್ಗೆ ಹೋಗ್ಬಿಡ್ತಾಳೆ. ಇದಾದ್ಮೇಲೆ ಮೀರಾ ಟೀಚರ್ಗೆ ಫೋನ್ ಮಾಡಿ ಹೆಲ್ಪ್ ಅನ್ನ ಕೇಳ್ತಾಳೆ. ಆದ್ರಿಂದ ಟೀಚರ್ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಹುಡುಗರು ಮೇಡಮ್ ನಾನೇನು ಕೂಡ ಮಾಡಿಲ್ಲ ಮೇಡಮ್, ಇದನ್ನೆಲ್ಲ ಶ್ರೀನಿವಾಸ ಮೇಡಮ್ ಮಾಡಿದ್ದು, ನಮ್ದೇನು ಇದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿದಂತ ಟೀಚರ್ ಮೀರಾಗೆ ಏನ್ ಮೀರಾ ಈ ಹುಡುಗರು ಹೇಳ್ತಾರದು ಸತ್ಯನಾ, ನಮ್ ಸ್ಕೂಲ್ ಅಲ್ಲಿ ನೀನೇನೆ ಗುಡ್ ಸ್ಟೂಡೆಂಟ್ ಅಂತ ನಾವ್ ಅನ್ಕೊಂಡಿದ್ವಿ, ಬಟ್ ನೀನಿಂದ ಕೆಲಸಗಳು ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶ್ರೀನಿವಾಸ್ ಕೂಡ ತುಂಬಾನೇ ಸಲ ನಿಮ್ಮ ಮನೆಗೆ ಬರ್ತಾನಲ್ಲ, ನೀವಿಬ್ಬರ ನಡುವೆ ಏನ್ ಆಗ್ತಿದೆ ಅಂತ ಟೀಚರ್ ಕೇಳ್ತಾ ಇದಾರೆ. ಇದನ್ನ ಕೇಳ್ತಾರಂತ ಮೀರಾಗೆ ಏನ್ ಉತ್ತರ ಕೊಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟಲ್ಲಿಗ ಮೀರಾಳ ತಾಯಿ ಕೂಡ ಅಲ್ಲಿಗೆ ಬರ್ತಾರೆ. ಅವ್ರಿಗೆ ಟೀಚರ್ ಹತ್ರ ಮೇಡಮ್ ಏನಾಯ್ತು, ನನ್ ಮಗಳಿಗೆ ಯಾರು ತೊಂದರೆ ಕೊಟ್ಟಿತ್ತು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಟೀಚರ್ ಏನಮ್ಮ ನಿನ್ ಮಗಳಿಗೆ ಯಾರು ಕೂಡ ತೊಂದರೆ ಕೊಟ್ಟಿಲ್ಲ, ಬದಲಾಗಿ ನಿನ್ ಮಗಳು ಮತ್ತೆ ಶ್ರೀನಿವಾಸ್ ಇಬ್ರು ಲವ್ ಮಾಡ್ತಿದ್ದಾರೆ ಅಂತ ಸ್ಕೂಲ್ ಅಲ್ಲಿ ಒಂದು ಮಾತು ಬರ್ತಾ ಇದ್ದ, ಇದೆಲ್ಲ ನಿಜನ ಅಂತ ನಿನ್ ಮಗಳನ್ನ ಕೇಳು ಅಂತ ಕೇಳ್ತಾ ಇದ್ದಾರೆ. ಇದನ್ನ ಕೇಳಿದಂತ ಮೀರಾ ಅಮ್ಮನಿಗೆ ತುಂಬಾನೇ ಕೋಪ ಬರ್ತಾ ಇದೆ. ಅವ್ರೀಗ ಆ ಟೀಚರ್ಗೆ ಮೇಡಮ್ ನನ್ ಮಗಳ ಬಗ್ಗೆ ಆ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡಿ, ನನ್ ಮಗಳು ಎಂತೋಳು ಅಂತ ನನಗೆ ಗೊತ್ತು, ನೀವೆಲ್ಲ ಆ ರೀತಿ ಮಾತಾಡ್ಬೇಡಿ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ ಆಗ್ಲಿ ಅನಿಲ ಮೀರಾಗೆ ತಾಯಿ ಅಲ್ವಾ, ಅದಕ್ಕೆ ತನ್ನ ಮಗಳನ್ನ ಬಿಟ್ಕೊಡದೆ ಮಾತಾಡ್ತಾ ಇದ್ದಾಳೆ.
ಅದಕ್ಕೆ ಆ ಟೀಚರ್, ಮೇಡಮ್ ನಿಮ್ಮ ಮನೆಗೆ ಶ್ರೀನಿವಾಸ್ ಬರ್ತಾನೆ ಅಂತ ನಾನು ಕೇಳಿದ್ದೀನಿ, ಅದಕ್ಕೆ ನನಗೆ ಡೌಟ್ ಬಂದು ಈ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಮೀರಾಳ ಅಮ್ಮ, ಮೇಡಮ್ ನಮ್ಮ ಮನೆಗೆ ಯಾರು ಬರ್ಬೇಕು ಯಾರು ಬರಬಾರ್ದು ಅದನ್ನ ನಾನ್ ಡಿಸೈಡ್ ಮಾಡಿದೀನಿ, ನೀವಲ್ಲ. ಇನ್ನೊಂದ್ಸಲ ಈ ರೀತಿ ಆದ್ರೆ ನಾನು ಸುಮ್ನೆ ಇರೋದಿಲ್ಲ ಅಂತ ಹೇಳಿ ಮೀರನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇದನ್ನ ನೋಡಂತ ಮೀರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಮೀರಾ ಇಷ್ಟು ದಿನ ಅವ್ರ ಅಮ್ಮನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಆದ್ರೆ ಎಲ್ಲರೂ ಸೇರ್ಕೊಂಡು ಇವಳ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಬಟ್ ಅವ್ರ ಅಮ್ಮ ಬಂದು ಇದನ್ನೆಲ್ಲ ಸರ್ ಮಾಡಿದ್ರಲ್ಲ, ಅದಕ್ಕೇನೆ ಅವ್ರ ಅಮ್ಮನ ನೋಡಿ ಮೀರಾಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇದಾದ್ಮೇಲೆ ಅದೇ ದಿನ ಸಂಜೆ ಶ್ರೀನಿವಾಸ್ ಕೂಡ ಮನೆಗೆ ಬರ್ತಾನೆ. ಈಗ ಅವನು ಮೀರಾ ಹತ್ರ ಮಾತಾಡ್ತಾ, ಸ್ಕೂಲಲ್ಲಿ ಗಲಾಟೆ ನಡೀತಾ ಇದಲ್ಲ ಅದನ್ನ ನೋಡಿ ನಂಗೆ ತುಂಬಾನೇ ಭಯ ಆಯ್ತು, ಅದಕ್ಕೆ ನಾನು ಅಲ್ಲಿಂದ ಹೊರಟ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಮೀರಾ, ಆ ವಿಚಾರ ಬಿಡು, ಎಲ್ಲರ ಮನ್ಸು ಗೆಲ್ಲಕ್ಕೆ ಒಂದು ಕೀ ಇರುತ್ತಂತ, ನನ್ನ ಮನ್ಸು ಗೆಲ್ಲಕ್ಕಿರಂತ ಕೀ ಯಾವ್ದು ಅಂತ ಕೇಳ್ತಾಳೆ. ಈ ಮಾತಿಂದ ಶ್ರೀನಿವಾಸ್ಗೆ ತುಂಬಾನೇ ಗಾಬರಿ ಆಗುತ್ತೆ. ಈಗ ಅವನು ಮೀರಾ ಹತ್ರ ಮಾತಾಡ್ತಾ, ನಿನ್ ಮನ್ಸು ಗೆಲ್ಲಕ್ಕೆ ಯಾವ್ದೇ ಕೀನು ಬೇಕಾಗಿಲ್ಲ, ಬದಲಾಗಿ ನಾನು ನಿನ್ನನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ದೀನಿ, ಆ ರೀತಿ ಇರ್ಬೇಕಾದ್ರೆ ನಿನ್ನ ಗೆಲ್ಲಕ್ಕೆ ಯಾವ್ದೇ ಕೀನು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮೀರಾ ಇದನ್ನ ಅಲ್ಲಿಗೆನೆ ಬಿಡ್ತಾ ಇಲ್ಲ. ಸರಿ ಹಾಗಾದ್ರೆ ಹೇಳು, ನಮ್ಮ ಅಮ್ಮನ ನೀನು ಇಷ್ಟು ಬೇಗ ಫ್ರೆಂಡ್ ಮಾಡ್ಕೊಂಡಲ್ಲ, ಅದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಶ್ರೀನಿವಾಸ್, ಅದೆಲ್ಲ ತುಂಬಾನೇ ಸಿಂಪಲ್ ಕಣೆ, ನಿಮ್ಮಮ್ಮನಿಗೆ ಯಾರಾದ್ರೂ ಅವಳನ್ನ ಗಮನಿಸ್ಬೇಕಂತ ಆಸೆ, ಬಟ್ ಏನ್ ಮಾಡೋದು, ನಿಮ್ಮ ಅಪ್ಪ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ಬರೀ ನಾನ್ ಮಾತ್ರನೇ ಅವ್ರ ಹತ್ರ ತುಂಬಾನೇ ಫ್ರೆಂಡ್ಲಿಗೆ ಮಾತಾಡೋದು, ಅದಕ್ಕೆ ನಿಮ್ಮ ಅಮ್ಮನಿಗೆ ನಾನಂದ್ರೆ ಇಷ್ಟ ಅಂತ ಹೇಳ್ತಾನೆ. ಈ ಮಾತಿಂದ ಮೀರಿಗೆ ಒಂದು ವಿಚಾರ ಅರ್ಥ ಆಗುತ್ತೆ. ಅದೇನಂದ್ರೆ ಶ್ರೀನಿವಾಸ್ ಇವಳನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇಲ್ಲ ಅಂತ. ಶ್ರೀನಿವಾಸ್ನ ಕೆಲಸ ಏನಂದ್ರೆ ಜನಗಳ ಮನಸ್ಸನ್ನ ಗೆದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಅವನ ಕೆಲಸ. ಇವತ್ ನಾನು, ನಾಳೆ ಯಾರಾದ್ರೂ ಇನ್ನೊಬ್ರು ಸಿಕ್ಕಿದ್ರೆ ಅವ್ರ ಜೊತೆ ಇದೇ ರೀತಿ ಮಾಡ್ತಾನೆ ಅಂತ ಇವಳಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಮೀರಾ ಶ್ರೀನಿವಾಸ್ ಜೊತೆ ಜಾಸ್ತಿ ಮಾತಾಡೋದನ್ನ ಬಿಟ್ಬಿಡ್ತಾಳೆ. ಶ್ರೀನಿವಾಸ್ಗೆ ಮೀರಾಗೆ ಏನಾಗಿದೆ ಅಂತ ಅರ್ಥನೇ ಆಗೋದಿಲ್ಲ. ಆಗ ಅವನು ಮೀರಾ ಹತ್ರ, ಮೀರಾ ಏನಾಯ್ತು, ಯಾಕೆ ನೀನ್ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನಾಳೆ ನಾವಿಬ್ರು ಎಲ್ಲಾದ್ರೂ ಹೋಗೋಣ ಅಂತ ಕೇಳ್ತಾ ಇದ್ದಾನೆ. ಈ ಮಾತಿಗೆ ಮೀರಾ ಏನು ಕೂಡ ಉತ್ತರನೇ ಕೊಡ್ತಾ ಇಲ್ಲ, ಬದಲಾಗಿ ಅವಳು ಸುಮ್ನೆ ಇದ್ದಾಳೆ. ಇದಾದ್ಮೇಲೆ ಶ್ರೀನಿವಾಸ್ ಸುಮ್ನೆ ಅಲ್ಲಿಂದ ಹೊರಟೋಗ್ತಾನೆ. ಈಗ ನೆಕ್ಸ್ಟ್ ನಲ್ಲಿ ಮೀರಾ ಅವ್ರ ಅಮ್ಮ ಸೂರ್ಯನ ಕಡೆ ಕುತ್ಕೊಂಡು ಬಿಸಿಲನ್ನ ಕಾಯ್ತಾ ಇದ್ದಾರೆ. ಈಗ ಅಲ್ಲಿಗೆ ಹೋದಂತ ಮೀರಾ ಅವ್ರ ಅಮ್ಮನಿಗೆ, ಅಮ್ಮ ನಿಮ್ಮ ತಲೆಗೆ ನಾನು ಎಣ್ಣೆ ಹಾಕ್ಲಾ ಅಂತ ಹೇಳ್ತಾ ಇದ್ದಾಳೆ. ಈ ಮಾತು ಕೇಳಿದಂತ ಮೀರಾ ಅವ್ರ ಅಮ್ಮನಿಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಸರಿ ಮಗಳೇ ಅಂತ ಹೇಳಿ ತಲೆಗೆ ಎಣ್ಣೆನ ಹಾಕ್ಸ್ಕೊಂತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನ ಮೀರಾ ಈ ರೀತಿ ಯಾವತ್ತೂ ಕೂಡ ಮಾತಾಡಿಲ್ಲ. ಈಗ ಮೀರಾಗೆ ಒಂದು ಸತ್ಯ ಅರ್ಥ ಆಗುತ್ತೆ. ಇಷ್ಟ ದಿನ ಅವಳು ಶ್ರೀನಿವಾಸ್ನೇ ಪ್ರಾಣ ಅಂತ ಅನ್ಕೊಂಡಿದ್ಲು, ಬಟ್ ಶ್ರೀನಿವಾಸ್ ಅದಕ್ಕೆ ತಕ್ಕನಾದಂತ ವ್ಯಕ್ತಿ ಅಲ್ಲ. ಬಟ್ ಮೀರಾ ಅವ್ರ ಅಮ್ಮನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಮೀರಾಗೆ ಕಷ್ಟ ಅಂದಾಗ ಅವ್ರ ಅಮ್ಮನೇ ತಾನೇ ಬಂದು ಅವಳನ್ನ ಕಾಪಾಡಿದ್ದು. ಅದಕ್ಕೆ ಮೀರಾ ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ, ನಮ್ಮಮ್ಮ ಎಷ್ಟು ಒಳ್ಳೆಯವರು, ಅವ್ರ ಬಗ್ಗೆ ನಾನು ಯಾವತ್ತೂ ಕೂಡ ಯೋಚನೆ ಮಾಡ್ಲಿಲ್ಲ, ಬದಲಾಗಿ ಅವ್ರನ್ನ ಯಾವಾಗ ನೋಡಿದ್ರು ಅವ್ರ ಮೇಲೆ ಕೋಪನೇ ಮಾಡ್ಕೊಂತಾ ಇದೆ. ಆದ್ರೆ ಯಾವತ್ತೂ ಕೂಡ ಅವರು ತಿರುಗಿಸಿ ನನ್ನ ಮೇಲೆ ಕೋಪನೇ ತೋರಿಸಿಲ್ಲ. ಈ ರೀತಿ ಇರುವಂತ ಅಮ್ಮನ್ನ ಬಿಟ್ಟು ಆ ರಾಸ್ಕಲ್ನ ಲವ್ ಮಾಡ್ಬಿಟ್ಟೆ ಅಂತ ತುಂಬಾನೇ ಬೇಜಾರನ್ನ ಮಾಡ್ಕೊಂತಾ ಇದ್ದಾಳೆ. ಅದಕ್ಕೇನೆ ಮೀರಾ ಅವ್ರ ಅಮ್ಮನ ಹಗ್ ಮಾಡ್ಕೊಂಡು ಅಳ್ತಾ ಇದ್ದಾಳೆ. ಯಾಕಂದ್ರೆ ಮೀರಾಗೆ ಎಲ್ಲಾನು ಸತ್ಯ ಅರ್ಥ ಆಯ್ತಲ್ಲ, ಅದಕ್ಕೇನೆ ಈ ಸೀನ್ ಇಂದನೇ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.